ನಾಳೆ ನಾಗರ ಪಂಚಮಿ, ಅದಕ್ಕಾಗಿ ಇಬ್ಬರಿಗೊಂದೊಂದು ತಲಾ ಒಂದೊಂದು ಸೀರೆ ತಂದಿದ್ದೇನೆ. ಯಾಕಂದ್ರೆ ಇದು ಹೆಣ್ಣು ಮಕ್ಕಳ ಹಬ್ಬವಲ್ಲವೇ? ನಾಗರ ಪಂಚಮಿ ನಾಡಿಗೆ ದೊಡ್ಡದಂತ ಹೆಸರಿದೆ. ಯಾಕಮ್ಮ ಶಾಂತ, ಇಂದೇಕೆ ನಿನ್ನ ಕಣ್ಣಲ್ಲಿ ನೀರು? ಈ ತವರಿನ ಸೀರೆ ನಿನಗಿಷ್ಟ ಇಲ್ಲವೇ? ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಚೇಚಿ, ಹಾಗನ್ಬಾರ್ದು ಅಣ್ಣ, ಇವು ಸಂತೋಷದ ಕಣ್ಣೀರು. ಇಲ್ಲಮ್ಮ, ಹಿಂದಾದ ನಿನ್ನ ಹೆತ್ತವರ ಘಟನೆಯನ್ನು ನೀನಿನ್ನು ಮರೆತಿಲ್ಲವಂತೆ ಕಾಣುತ್ತಿದೆ.
ತಂಗಿ, ಆ ಮಾತಾಪಿತರ ಮೃತ್ಯುವನ್ನು ನೆನಪಿಸಿಕೊಂಡು ಶತ್ರುವಿನೆದುರು ನೀ ಸಣ್ಣವರಾಗಬೇಡಮ್ಮ. ಯಾಕೆ, ನಾನಿಲ್ಲವೇ ನಿನ್ನ ಅಕ್ಕರೆ ಅಣ್ಣ. ಇಲ್ಲ ಅಂದವರು ಯಾರು ಅಣ್ಣ? ನೀನು ಅಂದ್ರೆ ನನ್ನ ತವರಿನ ಸಿರಿ ಅಣ್ಣ, ನನ್ನ ತವರಿನ ಸಿರಿ, ನನ್ನ ವಿಶ್ವಾಸಿಕ ಅಣ್ಣ ಅಂದ್ರೆ ಅದು ನೀನು ಅಣ್ಣ. ನೀನೇನೇ ನನ್ನ ಬಣ್ಣಿಸಿದರು ಆ ನನ್ನ ದೇವರಾದ ನಿನ್ನ ತಂದೆಯವರ ಋಣ ಯಾವ ಜನ್ಮದಲ್ಲೂ ತೀರಿಸಲು ಆಗೋದಿಲ್ಲ ತಂಗಿ. ತಮ್ಮ ಹೆತ್ತ ಮಗನಂತೆ ನನ್ನನ್ನು ಉಣಿಸಿ ತಿನಿಸಿ ಓದಿಸಿ 10 ಎಕರೆ ಜಮೀನನ್ನು ನನಗೊಪ್ಪಿಸಿ ಮರೆಯಲಾರದ ಮಾಣಿಕ್ಯ ನಿನ್ನನ್ನು ನನ್ನ ತಂಗಿಯನ್ನಾಗಿ ಕಾಣಿಕೆ ಕೊಟ್ಟು ಹೋದನಲ್ಲ, ಆ ನನ್ನ ದೇವರು, ಅವನನ್ನು ನಾ ಹೇಗೆ ಮರೆಯಲಿ? ಹೇಗೆ ನನ್ನನ್ನು ಕಣ್ತುಂಬ ನೋಡಿ ನೀವಿಬ್ಬರು ನಗುತ್ತಾ ನನ್ನೊಂದಿಗೆ ಕೂಡಿಯಾಡಿರಿ ಅಣ್ಣ ತಂಗಿಯರ ಗೀತೆಯನ್ನು. ಆಯ್ತು ಅಣ್ಣ. ಪ್ರೀತಿ ನನ್ನ ತವರಿನ ಸಿರಿ, ಪ್ರೀತಿ ನನ್ನ ತವರಿನ ಸಿರಿ. ನೀವು ಕೈ ಇಳಿಸುವ ಗಳಿಗೆಯಲ್ಲಿ ನಿಮ್ಮ ಬಾಳ ಬಳಿ ಹೆಪ್ಪಿ ಈ ದೇಶದ ಹಂದರವಾಗಲಿ. ನಮ್ಮೆಲ್ಲರ ದೈವ ಆ ಶಾಂತಗೌಡರ ಆಶೀರ್ವಾದವು ನಿಮಗಿರಲಿ. ಹುಲಿಗೆ ಹಸಿದ ಹೆಬ್ಬುಲಿಯಾಗಿ ಛಲದಿಂದ ಬದುಕುತ್ತಿರುವ ನಿನ್ನ ಕೀರ್ತಿ ಬಾನೆತ್ತರಕ್ಕೆ ಹಾರಲಿ. ಹಾಗೆ ಶತ್ರುಗಳಲ್ಲಿ ಹೋರಾಡುವ ಈ ನಿನ್ನ ಶಕ್ತಿ ಹಣಮನ ಶಕ್ತಿಯಾಗಿ ಮುಂದುವರಿಯಲಿ. ವಾ ವಾ, ಅತ್ತಿಗೆಯ ಮಾತು ಇವತ್ತೇವರೆಗೆ ಪವಿತ್ರ ಮುತ್ತಿನ ಹಾರವಾಯಿತು. ಬನ್ನಿ, ಇದೇ ಸಂತೋಷಕ್ಕೆ ನಾವೆಲ್ಲ ಕೂಡಿ ಹಾಡಿ ನಲಿಯೋಣ. ತಮ್ಮೆ ನಮಗಾರಿಯಂತೋ ನಮ್ಮ ಈ ಜೀವನವಂತ, ತಮ್ಮೆ ನಮಗಾರಿ
ಒಡೆಯ, ನನ್ನನ್ನು ಚುನಾವಣೆಯಿಂದ ಸೋಲಿಸಿದರೆಂದರೆ ಅವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಬೇಡ? ಹೌದು ಗೌಡ್ರೆ, ಅದರ ಸೇಡು ತೀರಲೇಬೇಕು. ಅದಕ್ಕೇನು ಮಾಡಬೇಕೆಂದು ನನಗೆ ಅಪ್ಪಣೆ ಮಾಡಿ ಅದೇ ಕ್ಷಣದಲ್ಲಿ ಅದನ್ನು ಮಾಡಿ ಮುಗಿಸಿಕೊಂಡು ಬರ್ತೀನಿ. ಅದೇನೆಂದು ಬೇಗನೆ ಹೇಳಿ ಗೌಡ್ರೆ. ಒಡೆಯ, ಹಾಗಾದರೆ ಜೆಸಿಬಿ ಅವರಿಗೆ ಫೋನ್ ಹಚ್ಚು, ಜೆಸಿಬಿಯನ್ನು ತರಿಸು. ನನ್ನ ಹೊಲದಲ್ಲಿರುವ ಆ ಪ್ಲಾಟ್ ಕಟ್ಟಿಕೊಂಡಿರುವ ಆ ಮನೆಗಳನ್ನು ಅದರಲ್ಲಿ ಅವರನ್ನು ಹಾಕಿ ಸುಟ್ಟು ಕೂಲಿ ಮಾಡಿ ಈಗಲೇ ಮಾಡ್ತೀವಿ ಗೌಡ್ರೆ. ಹಲೋ, ಜೆಸಿಬಿ ಏಜೆಂಟ್ನಾ? ಈಗಲೇ ನಾನು ಹೇಳಿದ ಹೊಲಕ್ಕೆ 10 ಜೆಸಿಬಿಯನ್ನು ತರಬೇಕು. ಅದೇ ಆ ಮನೆಗಳನ್ನು ಕೆಡವಬೇಕಾಗಿದೆ. ಓಹೋ, ಡಬಲ್ ಪೇಮೆಂಟಾ? ಆಯಿತು, ಈಗಲೇ ಬಂದೆ. ಗೌಡ್ರಿ, ಇದೊಂದು ದೊಡ್ಡ ಕೆಲಸ ಮಾಡಿಬಿಟ್ರಿ. ಅಂದಾಗ ಅವರಿಗೆ ತಿಳಿಯುತ್ತದೆ ಈ ಗೌಡರ ದರ್ಪ ಎಂತದ್ದು ಎಂದು. ಮೊದಲು ಆ ಬಲರಾಮ್ ಜಗದೀಶ್ ಸುಡಬೇಕು ಆ ಬೆಂಕಿಯಲ್ಲೇ. ಸುಡುತ್ತಾನೆ ಕಳಿಂಗ, ಸುಡುತ್ತಾನೆ. ಈ ಗೌಡ ಒಂದೇ ಕಣ್ಣಿಟ್ಟ ಅಂದ್ರೆ ಕರಿಯನ್ನು ತೆಗೆದುಕೊಳ್ಳದೆ ಬಿಡುವನಲ್ಲ. ನಾನು ನನ್ನ ಜನ, ನನ್ನ ಸಂಪತ್ತು ಹೋದರೂ ನಾನು ಹಿಡಿದ ಹಠ ಬಿಡುವನಲ್ಲ. ನಾನು ಕೌರವ ದುರ್ಯೋಧನ ಇದ್ದಾಗೆ ನನ್ನ ಕಟ ಇಲ್ಲೇ ಬೀಳಬೇಕು ಒಂದು, ಇಲ್ಲ ನನ್ನ ಹಠ ತೀರಲೇಬೇಕು ಒಂದು. ಏನಾಯ್ತಲೇ ಕನ್ಯಾ? ಬಂದು ನಮ್ಮ ಪ್ಲಾಟಿನ ಮನೆಗೆ ಕಡುವಾಗತ್ತಾರ್ರಿಯಪ್ಪ. ಅವ್ರಿಗೆ ಕಳಿಸ್ಕೊಂಡು ಕೈ ಮುಗಿತೀನಿ. ಕೆಲವರು ಏನು ಮಾಡ್ತಾರೆ ಮಗನ? ಈ ಊರಿನ ಧನಿಕನಾದ ನಾನು ನನ್ನನ್ನು ಚುನಾವಣೆಯಿಂದ ಸೋಲಿಸಿದಾರಂದ್ರೆ ನಾನು ಅವರನ್ನು ಸುಮ್ಮನೆ ಬಿಡಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ ಮಗನ. ಈಗ ಅವನ ಜೊತೆ ನೀನು ಸಾಯಲೇಬೇಕು ಮಗನ. ಗೌಡ್ರೆ, ಸತ್ತೇ ಹೋಗಿಬಿಟ್ಟ ಅವನು. ಕಾಳಿಂಗ, ಇವನಷ್ಟೇ ಆಗಲಿ, ಮೊದಲು ಅವರನ್ನು ಸಾಯಿಸಿ ಈ ಹೆಣವನ್ನು ನನ್ನ ಗಾಡಿಯಲ್ಲಿ ಎತ್ತಿ ಹಾಕು.
ಪರಮಾಚಾರ್ಯ ಪರಮಾಚಾರ್ಯ ಸೋಲಿನ ನೆಪದಲ್ಲಿ ಸೇಡಿನ ಪ್ರತಿಕಾರ ತೀರಿಸುವ ಇದೊಂದು ದುರಂತವೇ ಸರಿ. ಪ್ರತಿಯೊಂದು ಹಂತದಲ್ಲಿ ಆ ಗೌಡರಂತೆ ಅಂತಿಮ ನಿರ್ಧಾರ ಕೈಗೊಂಡಾಗಲೇ ಬಗ್ಗುತ್ತಾರೆ ಈಗಿನ ಜನ. ಆದರೆ ನನಗೂ ಈಗ ಬಲರಾಮನ ಸೇಡು ಅಂಟಿಕೊಂಡಿದೆ ಅಲ್ಲ, ಈಗೇನು ಮಾಡಲಿ? ಗುಡ್, ವೆರಿ ಗುಡ್. ನನ್ನ ಈ ಕಾರ್ಯ ಸಫಲಗೊಳ್ಳಬೇಕಾದರೆ ನನ್ನ ಕೈ ಹಿಡಿಯುವವಳು ಆ ಬಲರಾಮನ ಕೈ ಹಿಡಿದಿದ್ದಾಳೆಂದರೆ ಭೀಮ ದುರ್ಯೋಧನರ ಸೇಡಿನಂತೆ ಈ ಕಾಳಿಂಗ ಬಲರಾಮರ ಸೇಡು ನಡೆಯಲೇಬೇಕು. ಈ ಸೇಡಿನ ಕಿಡಿನ ಅಂದಬೇಕಾದರೆ ಆ ಶಾಂತ ಇಲ್ಲವೇ ಸವಿತೆಯರ ಶೀಲಾಭರಣವಾಗಲೇಬೇಕು. ಅಲ್ಲಿಯವರೆಗೆ ನನಗೆ ವಿಶ್ರಾಂತಿ ಇಲ್ಲ, ನಿದ್ರೆ ಇಲ್ಲ. ಬುದ್ಧಿ ಕೆಟ್ಟು ದರಿದ್ರನಾದರೂ ಅವರೊಬ್ಬರ ಶೃಂಗಾರ ಶೀಲವನ್ನು ಸವಿಯುವುದೇ ಈ ಕಾಳಿಂಗನ ಗುರಿ. ಓಹೋ, ಇದ್ಯಾವ ನಿದ್ರಾ ಕನಸಿಗೆ ಜಾರಿ. ಈ ಕಡೆ ಯಾವ ತಿರುಗಿದ್ರ ಸೂಟ್ ಮಾಡೇ ಬಿಡ್ತೀನಿ ಅವ. ಈ ಕಡೆ ತಿರುಗಿ ನೋಡಿದ್ರೆ ಸೂಟ್ ಮಾಡಿಬಿಡ್ತಾನ. ನೋಡಿಲ್ಲ, ಈ ಕಡೆ ತಿರುಗಿದ್ರ ನೀನು ಬಿಡಂಗೆ ಇಲ್ಲ, ಗುಂಡ ಆರ್ಸೇ ಬಿಡ್ತಾನ. ಸಿಕ್ಕೇ ಬಿಟ್ಟ. JCB ಮಂಜ ಸಿಕ್ಕಬಿಟ್ಟಪ್ಪ. ಅಲ್ಲ ಮಗನ, ಆ JCB ಹೋಗ ಆ ಬಡೂರ್ ಮಣಿ ಎಲ್ಲ ಕೆಡಿವಿ ಇಲ್ಲಿ ಜಾತ್ರೆ ತಪ್ಪಿಸ್ಕೊಳಕ್ ಹೊಂಟಿಯ? ನಡಿ ಮಗನ, ನಿನ್ನ ಸ್ಟೇಷನ್ಗೆ ಹೋಗ ಬ್ಯಾಂಡ್ ಹಾಕಿ ಬಿಡ್ತೀನಿ ಮಗನ. ಮಗನ, ನಾ ಪೊಲೀಸರು ನನ್ನ ಬ್ಯಾಂಡ್ ಹೋಗ್ತಿದ್ದೆ, ಬ್ಯಾಂಡ್ ಹೋಗ್ತಿದ್ದೆ ಮಗನ. ಹಾ, ನೀ ಅದೀಯಾ? ಉಳಿದು ಬಾರ್ಲೆ ಮಗನ. ದೇವ್ರ ಕಳ್ತ ಆಗಿತ್ತಂದ್ರ ಅದ್ರ ಕಥೆನೇ ಬೇರೆ ಇತ್ತು. ಅದು ಎಷ್ಟು ಸತ್ತಾವೋ ಏನೋ. ನಡಿ ಹೋಗು, ನಡಿಯಲ್ಲಿ ಹೋಗ್ಬಿಡೋ ಮಗ. ಇನ್ನ ಎಷ್ಟು ಸಾಯ್ತೋ ಎಷ್ಟು ಹುಡ್ತಾವ. ನಮ್ಮ ಏನೈತಿ ಕೆಲಸ? ಓದು ಪಂಚನಾಮೆ ಮಾಡೋ ಕೆಲಸ ಐತಿಪ್ಪ, ಆಟ ಮಾಡೋದು. ನಮ್ಮ ಸಂದನ ಮನ್ಯಾಗ ಈ ಚಂದನ ಬೆಳಕಿ ನಾಮನಿ ಸನಿನಲ್ಲಿ ಕೂಡ ಹಿಡಿಯಾಗಿ ಊರಂಗೈರಲೀಗ ಕುಡಿಕೆಲಾಡಿ ಸಾಯಾಗಿ ಊರಂಗೈರಲೀಗ ಕುಡಿಕೆಲಾಡಿ ಸಾಯಾಗಿ ಶಿಕ್ಷಯ ಬಡಿತಿಲ್ಲೋ ನಮ್ಮ ಸಂದನ ಮನ್ಯಾಗ ಚಂದನ ಬೆಳಕಿ ನಾಮನಿ
ಏ ಪ್ಲಾಟಿಂಗ್ ಅದ್ಲಲ್ಲ ಹಾ. ಜಾತ್ರೆಗೆ ಅದ್ಲ ನೋಡ್ತೀವ ಬಸ್ ಬ್ಯಾಂಕ್ ಕೊಡ್ತಾನ ಇಲ್ಲಿ ನಮಸ್ಕಾರ ಮಾಡು ನಮಸ್ಕಾರ ಮಾಡು ಹಾ ಜಾತ್ರೆಗೆ ಆಗ್ಬೇಕು ಜಾತ್ರೆ ಮುಗಿದು ಎಷ್ಟು ದಿವಸ ಆಗ್ತಲ್ಲ ಇಲ್ಲ ಚಾಲು ಹಾಗೆ ಹೇಳಿದ್ನ ಅಂತ ನಾಳೆ ಮುಗಿತೈತಿನ ಅದಕ್ಕೆ ಎಲ್ಲದಿ ಹೇಳ್ಯಾರ ನೋಡಿ ನಿಮಗೆ ಕಮಿಟಿ ಅವ್ರ ಅಂತ ಇದ್ರ ಪೊಲೀಸ್ ಬೆಳತನ ಉಪವಾಸ ಅಂತಂದು ನಮಗೂ ಹೇಳ್ಯಾರ ಏನಂತ ಹೇಳ್ಯಾರು ಏನಂತ ಹೇಳ್ಯಾರ ಹುಡುಗ್ಯಾರಿಂದ ಹೋದ್ರ ಗೋಳು ಗಾಡಿಯಿಂದ ಹೋದ್ರ ಧೂಳು ಅಂತ ಹೇಳ ಹಗಲೆಲ್ಲ ಯಾಕೆ ತಂಬರ್ತೀನಿ ನಾ ಬಡಗಿ ಅಡ್ಡ ಬಡಿಗೆ ಅದಕ್ಕೆ ಇತ್ತಿದಿರುಲ್ಲ ತುರ್ಕಾಕ ಗೊತ್ತೈತಿ ಮತ್ತೆ ಕೇಳ್ತಿ ವಾಟ್ ಬಂದ್ಬಿಡ್ತ ಪೂರ ಹಾ ನಿನ್ನಪ್ಪ ಕಾಸು ನಂದ ನೀ ಏನ ಪಿಸ್ಲ ತಗೊಂಡ್ಬಿಟ್ಟಿಲ್ಲ ನೋಡಿದ್ರೆ ಪುಸ್ತಕ ನಾ ಬಡಿಗೆ ತಂದ್ರಿ ಇವತ್ತ ಯಾಕಂದ್ರೆ? ಆ ಬಡಿಗೆ ಕಳ್ಳರು ಹುಡಿಕಿ ಹೊಲ ಹಿಡಿದು ಕಳ್ಳರು ಹುಡಿಕಿ ಎಲ್ಲ ಹಿಡಿದು ಕೆಟ್ಟಾಗ್ಬೇಕು ಅದಕ್ಕೆ ಹಾ ಹಂಗಂದ್ರೆ ಇಬ್ರು ಎತ್ತ ಹಿಡ್ಕೊರಿ ನಿಮ್ಮ ಬಡಗಿನ ಏ ನೀ ಹಿಡಿಬೇಕು ಬಡಿಗೆ ಹಂಗಾರ ಹಾಡಿ ಕುಣಿಲ್ಲ ನಮ್ಮೊಂದಿಗೆ ಹಿಡ್ಕೊರಿ ಜಿಗಿರಿ ಜಿಗಿರಿ ಚೆನ್ನಾಗಿ ಇಟ್ಟೆಲ್ಲ ಮರಗಂಡ ಗೂಟ ಕಟ್ಟಿಗೆ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನ್ಸತೈತೆ ಹೆನ್ನದಿ ಅನ್ನೋದು ಡೌಟ ಎಲ್ಲ ಗೊತ್ತಾಗಿ ಅನ್ಸತೈತೆ ಹೆನ್ನದಿ ಅನ್ನೋದು ಡೌಟ ಎಲ್ಲ ಮನಗಂಡ ಕೂಟ ಕಟ್ಟಿಗೆ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನಸತೈತೆ ನೆಮ್ಮದಿಯ ಅನ್ನೋದು ಡೌಟ ಎಲ್ಲ ಗೊತ್ತಾಗಿ ಅನಸತೈತೆ ನೆಮ್ಮದಿ ಅನ್ನೋದು ಡೌಟ ಇಟ್ಟೆಲ್ಲ ಮನಗಂಡ ಕೂಟ ಕಟ್ಟಿಗೆ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನಸತೈತೆ ನೆಮ್ಮದಿಯ ಅನ್ನೋದು ಡೌಟ ಎಲ್ಲ ಗೊತ್ತಾಗಿ ಅನಸತೈತೆ ನೆಮ್ಮದಿ ಅನ್ನೋದು ಡೌಟ ಬಾದಾಮಿ ಹುಡುಗಿನಿ ಬಾರಿ ಬಾಂದಾಗ ಬರ್ತಿದ್ಯ ಮಾರಿ ಸಿಕ್ಕಾಗ ಕಂಡಿದ್ಯ ಹುಡುಗಿ ತಂದ ತೋಡಾಗ ತಾರಿ ಈ ಹಂದಿದ ಕರ್ಗಾಡಿ ಮಾರಿ ಮಸಾದ ತಂದೀನಿ ಮಾರಿ ಯಾರನ್ನ ಕರ್ಕೊಂಡ ತಿರುಗಿ ಜೋರಾಗಿಯ ಬೆಳ್ಳೂರ ಸೇರಿ ಕಣ್ಣಗುಂಬಿಯನ್ನ ಹೆಣ್ಣ ಬಿಟ್ಟ ಬರಿಯಲ್ಲ ಮುಡಲಿಲ್ಲ ಕೋಣ ಕಟ್ಟನ ಯಾಗನ ಬಂದಾಗ ಯಾರ ಹಚ್ಚಿನುಳ ಕೋಣ ಸಗತಾನ ಊರಾಗ ಮಂದಿ ತಿರುಗುರುಗು ನುಡಿಸಲಿ ಸಂದಿ ಸಗತಾನ ಊರಾನ ಮಂದಿ ತಿರುಗುರುಗು ನುಡಿಸಲಿ ಸಂದಿ ಮದುವೆಯಾಗುವ ಮುರುಪಿಯಾಗ ಸೊಂದ ಮಂಗೆಲ್ಲ ಮೇಲಿ ಲಾಲ 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 ಅಲ್ಲಿ ನಮ್ಮ ಅಪ್ಪ ಬರಕತ್ತನ ಬಂದ ನಿಮ್ಮಪ್ಪ ನಾ ಹೋಗಿನಿ ಟಾಟಾ ಟಾಟಾ ಹೋಗಿ ನಿಮ್ಮಪ್ಪ ಟಾಟಾ ಮುಸ್ರಿ ಕೃಷ್ಣ ಮೂರ್ತಿ ಅಂತ ಹೆಸರಿಟ್ಟ ನೀವು ಹೋಗಿ ನಿಮ್ಮಪ್ಪ ಮತ್ತೆ ಫೋನ್ ಮಾಡ್ತಾರ ನನಗೆ ಕೆಲಸ ಸ್ವಲ್ಪ ಮಂದಿಗೆ ಮಾತು ಹಚ್ಚಿರಲ್ಲ ಹಲೋ ಸರ ನಾ ಇಲ್ಲೇ ಜಾತ್ರೆ ಆಗದಿಲ್ರಿ ಹಾ ಸರ ಸಸ್ಪೆಂಡ್ ಮಾಡ್ತೀರಿ ನನ್ನ ಯಾಕ್ರಿ ಆ ಸಿರಿಗಿರಿ ಮಾವು ಏನು ಮಾಡಿ ನನ್ನ ಸಸ್ಪೆಂಡ್ ಮಾಡ್ತೀರಿ ಅವನ್ ಇರುದ ಇಲ್ಲೇ ಇರುದು ನನ್ನ ಸಸ್ಪೆಂಡ್ ಮಾಡ್ತೀರ ಅವನ ಕರ್ಕೊಂಡ್ ಬರ್ತೀರಿ ನಾಳೆ ಇಲ್ರಿ ಸರ್ ನನ್ನ ದಿನ ಮದುವೆ ಆಗಿಲ್ರಿ ಏನ್ ಹುಡ್ಕಾಕ್ ಹೊಂಟೇನ್ರಿ ಸಸ್ಪೆಂಡ್ ಮಾಡ್ಬೇಡ್ರಿ ಸರ ಸಸ್ಪೆಂಡ್ ಮಾಡ್ಬೇಡ್ರಿ ಆ ಸಿರಿಗಿರಿ ಮಾವು ಕರ್ಕೊಂಡ್ ಬರ್ತೀರಿ ಸಸ್ಪೆಂಡ್ ಮಾಡಿರುವ ನನ್ನ ಹೆಂಗ್ ಮಾಡ್ಲು ಹಲೋ ಹಲೋ ಸಸ್ಪೆಂಡ್ ಆದ್ಮೇಲೆ ಹೋಗ ಹಾ ಈ ಬೀದಿಗೆ ನಾನೇ ಕಿಂಗಿನ ಹಲೋ ಹಲೋ ಸರ ನಮ್ಮ ಸರ್ ಅನ್ರಿ
ವಿಚಾರ ಸೇರ್ಕೊಂಡಿತ್ತು ಸರ್ ಇಲ್ಲಿ ಯಾವ ಹುಡುಗಿನೂ ಬಂದಿಲ್ಲ ಸರ್ ನನ್ನ ಮದುವೆ ಆಗಿಲ್ಲ ಸರ್ ಸೇರ್ಕೊಂಡು ಮಾಡಬೇಡಿ ಸರ್ ಅಯ್ಯೋ ಯಾಕೆ ಎದಿ ಬಾಯಿ ಬಿಡ್ಕೊಂಡು ಹಿಂಗ ಅಳಾಕತ್ತಿರ್ಲಿ ನಿಮ್ ಹ್ಯಾಂಡ್ರಿ ಏನ್ ಸತ್ತಾರೇ ಬಾ ನಿಮ್ಮ ತರ್ಪದ ಕೆಳಕ್ಕ ನಮ್ಮ ಕಾಕಿ ಹಂಗೆ ಸುಡಾಕತ್ತಾವ ನೀವು ಒಂದಿಟ್ಟು ನಮಗೆ ಹೆಲ್ಪ್ ಮಾಡ್ರಿಲ್ಲ ಭಾಳ ಪುಣ್ಯ ಬರ್ತೈತ್ರಿ ನಿಮ್ಗೆ ಏನಾರ ವಸೂಲಿ ಹಚ್ಬೇಕಾರ ಹೇಳ್ರಿ ಅಪ್ಪ ನಾನು ವಸೂಲಿ ಹಚ್ಚಿ ನೋಡ್ರಿ ಈಗ ಹೆಂಗಾರ ಮಾಡಿ ನಮ್ ಕೆಲಸ ನನಗೆ ಹೆಚ್ಚಾಗೈತಿ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಸರಿ ದಾರಿ ಬಿಟ್ಟು ಹೋಗ್ಬೇಕು ನಾ ಹಂಗ ಮಾಡ್ಬೇಡ್ರಿ ಆಗುದಿಲ್ಲ ನಮ್ದು ಏನಾರ ಮಾಡಿ ಹೋಗ್ರಿ ಯಾಕ್ರಿ ಯಜಮಾನ್ರ ಏನ್ ನಿಮ್ಮ ಮಗಳ ಹುಡುಕಾಡಕ್ ನೋಡಕ್ ಹೊಂಟ್ರಿ ಏನ ಇಲ್ಲೋ ಅಪ್ಪ ಆ ಪ್ಲಾಟ್ನಾಗ 5 ಲಕ್ಷ ರೂಪಾಯಿ ಬಡ್ಡಿ ಹಂಗ ಸಾಲ ಕೊಟ್ಟೇನಿ ಅದಕ್ಕ ಅದ್ರದ ವಸೂಲಿ ಮಾಡ್ತಾನೆ ನಾನ ನೋಡ ಅದಕ್ಕ ವಸೂಲಿ ನಾನ ಹೊಂಟಾನ ಕಾಯ್ಕೊತ ಕೂತವ್ರಿ ಲಗುನ ಕಳಿಸ್ತಾನೆ ಆಯ್ತು ಹೋಗೋದಿನ್ನ ಹಾಗಾಗಿ ಹಾವ ತೆಕ್ಕಿ ಬಿಡ್ತಾವ ಅದಕ್ಕ ನಾನ ಹೊಂಟಾನೆ ಅದ್ರಾಗ ಯಾವ್ದು ಸಾಯ್ತೋ ಯಾವ್ದು ಉಳಿತೋ ಇವತ್ತ ಯಜಮಾನ್ರ ನೀವು ಬಡ್ಡಿ ಸಾಲ ಕೊಡು ಸಾಕಾರ ಯಜಮಾನನ ಮಾತು ವಾಪಸ್ ತಗೋರು ನಾನು ಪರಿಚಯ ನಿನಗೆ ಇಲ್ದಂಗ ಕಾಣುತ್ತೆ ಇದ 25ಕ್ಕೆ 25 ಮದಿ ಇಟ್ಕೊಂಡೆ ನೋಡಿ ಚೆನ್ನಾಗಿ ಮಾತಾಡ ನಾ ಅಮೇರಿಕಾದ ಮದಿ ಆದ ಆಮೇಲೆ ಪ್ರೇಮಿ ಅದ್ರು ಮತ್ತೆ ಜೀವಂತದವ್ರು ಹೊಯ್ಕೊತ ಹೋಗ್ಯವ್ರು ಈ ಮುತ್ತಾಮಡಿ ಗೊತ್ತಿಲ್ಲ ಕಲ್ಯಾಣ ಮಂಟಪಕ್ಕ ಅವತ್ತು ನೋಡ ಈ ಜೀವಂತ ಅವತ್ತು ಸತ್ತವತ್ತೆ ಮತ್ತ ಅವತ್ತು ನೋಡ್ಬೇಕು ನನ್ನ ಕಾರ್ಗಳಿಗೆ ಏನ್ ನೋಡ್ದಾಗ ಹಂಗ ಯಜಮಾನ ಊಟಕ್ಕೆ ಊಟಕ್ಕೆ ಇರೋದ್ಲೆ ಏನ್ ತಿಂದಿ ಏನ್ ಬಿಟ್ಟಿ ಎಲ್ಲಾ ತಿಂದ್ರಿ ಕಾಯ್ಕೇರ್ ಬಿ ಕಿಳಿ ಬಿಡ್ಕೊಂಡು ಹೋಗ್ಬಿಟ್ಟಿನ ಮತ್ತ ನಿಮ್ ಮಗಳು ತಿನ್ನೊಂದು ಅಲ್ಲೇ ಮುತ್ತನ್ ಕೂಡ ಇಟ್ಕೊತೀರ ನನ್ನ ಮದುವೆ ಬಂದ್ಯಾ ಬಾಣಿ ನನ್ನ ಮಗಳ ಮದುವೆ ಈ ತಿಂಗಳೇನ್ ಇಟ್ಕೊಳಲ್ಲ ಮುಂದಿನ ತಿಂಗಳ 3ನೇ ತಾರೀಕು ಆಕಿಗೆ ನೋಡಿದವರ ದುಬೈದಾಗ ಇಂಜಿನಿಯರ್ ಅದಾನ ನನ್ನ ದುಬೈ ಬಾರಿ ಮತ್ ಮುಂದ ಅವನು ವಿಮಾನ ಎಲ್ಲ ಬಾಡಿಗೆ ವಾಪಸ್ ಬಂದಿಲ್ಲ ಅದಕ್ಕ ನಾನು ಹೆಲಿಕಾಪ್ಟರ್ ಮಾಡಿ ಕಳ್ಸಾತೇನೆ ಈಗ ನಾನು ಎಲ್ಲಿ ಗಟಾಗಟ್ಟೆ ಇಲ್ಲಿ ಊರಾಗ ಲೆಕ್ಕ ಮಾಡಿಟ್ಟಾರ 110 ಹುಡುಗರು ಮದುವೆ ಆಗಿಲ್ಲತ್ತ ಇಲ್ಲ ನಾವಿಬ್ರು ಇರ್ತಾವ ನಾವು ನಿನ್ನ ಮಗಳು ಕೊಡ್ಬಿಡು ಆ ದುಬೈ ಅವ್ರು ಕೊಡ್ತೀಯ ನೀವು ದುಬೈದಾಗ ಕೊಟ್ರ ಹುಡುಗರ ಕತ್ತಿ ಹೆಂಗೆ ಇಲ್ಲೇ ಎಣ್ಣೆ ಹತ್ತದ ಲಾಪ್ 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 ಬೈಕೊಳದ ಆದ್ರ ನೀವ್ ಅಳ್ಬ್ಯಾಡ್ರಿ ನಿಮಗೆ ಏನಾಗೈತಿ ಹೇಳಿ ನಿಮ್ಮೊಬ್ರು ಹೋಗೈತನ ಹೇಳಿ ಅಂತದ್ ಏನಿದ್ರು ನಾ ಮಾಡ್ತೀನಿ ಒಟ್ಟ ತಲೆ ಕೆಡ್ಸೋಬೇಡ್ರಿ ಮತ್ತೇನಕ್ಕ ನಾವೆಲ್ಲ ಎಷ್ಟಿದಾರ ಇನ್ನು ಹೊಸ ಹೆಂಡತಿ ತಮ್ಮ ಹೋಗಿ ನಿಮಗೆ ಏನ್ ಬೇಕು ಎಲ್ಲ ಅನುಕೂಲ ಮಾಡ್ಬೇಕು ಒಟ್ಟ ಹೆದರ್ಬೇಡ್ರಿ ಇಬ್ರು ಹಲೋ ಇರೋ ಎರಡು ಹಣ ವಸೂಲಿ ಅದು ಹಾ ಈ 2 ಹಣ ಒಳಗ್ ಬಾದು ಮತ್ತ ಏನು ನಾನು ಎಸ್ ಅಲ್ಲೇ ಬಂದಲ್ಲ ಈಗ ಬೇಕಾಗಿತ್ತು ಬಾಂಡ್ ಮಾಡಿ ಸರಿ ಗಾಡಿ ಬಿಡುವ ನಾನು ಹಳೆ ಬಂದ ಪರಮಾನಂದವೋ ಆನಂದವೋ ಪರಮಾನಂದವೋ ಈ ಮುದುಕ ಭಾಳ ಬೇಕಿಲ್ಲ ಅಂದೆ ಇವ್ರು ಸುದ್ದಿ ತಿಳ್ಕೊಂಡ ನಾವು ಹೊಸ ಸಾಹೇಬ್ ಭೇಟಿಯಾಗಿ ನಮ್ಮ ನೌಕರಿ ಏನಾದ್ರು ವಿಚಾರಿಸು ನಡಿ ನಾನು ಇಲ್ಲೇ ಗಾಡಿಗೆ ಹೋಗಿರ್ಬೇಕು ಇಲ್ಲಾಂದ್ರೆ ಅಲ್ಲಿ ಹೊಲಕ್ಕೆ ಹೋಗಿರ್ಬೇಕು ಅಲ್ಲೇ ಹೋಗಿ ಅವನು ನಮ್ಮ ಮನೆಗೆ ಬಂದ ಅತಿಥಿ ಹಾಗೆಲ್ಲ ಮಾತನಾಡಬಾರದು ನಮ್ಮ ಆಸ್ತಿ ವ್ಯವಹಾರಕ್ಕೆ ಈತ ನನಗೆ ಬಹಳ ಸಹಾಯ ಮಾಡಿದ್ದಾನೆ ಸ್ವಾಮಿ ಹೊಟ್ಟೆ ಒಳಗೆ ವಿಷ ಇಟ್ಕೊಂಡು ಮೇಲೆ ಹಸನಾಗಿ ಮಾತಾಡಿದ್ರೆ ಒಳ್ಳೆಯವನಾಗೋದಿಲ್ಲ ರೀ ಹಾವಿಗೆ ಎಷ್ಟೇ ಹಾಲು ಉಣಿಸಿದ್ರು ಕೂಡ ಅದು ತನ್ನ ವಿಷ ಕಕ್ಕದೆ ಯಾವತ್ತೂ ಬಿಡೋದಿಲ್ಲ ಶಾಂತ ನಾನು ತುಂಬಾ ಬುದ್ಧಿವಂತನಿದ್ದೇನೆ ನಾನು ಹೇಳಿದಷ್ಟು ಕೇಳುವುದು ನಿನ್ನ ಕೆಲಸ ಹೋಗು ಬೇಗ ಕಾಫಿ ತೆಗೆದುಕೊಂಡು ಬಾ ಆಯ್ತು ರೀ ಯಾಕೆ ಕಳಿಗ ಮೌನವಾಗಿ ಬಿಟ್ಟಿಯಲ್ಲ ಯಾಕೆ ನನ್ನ ಹೆಂಡತಿಯ ಮಾತಿನಿಂದ ತಮಗೆ ಬೇಜಾರಾಗಿಲ್ಲ ಬೇಜಾರಾಗಿಲ್ಲ ರೀ ತುಂಬಾ ಖುಷಿ ಆಯ್ತು
ಖುಷಿ ಆಯ್ತು. ಅದೇಗೆ? ಎಂತಹ ದಿಟ್ಟ ಮಹಿಳೆ ಇದ್ದಾಳೆ ನಿಮ್ಮ ಹೆಂಡತಿ ಅಂತ. ಕಾರಣದಿಂದ ಕಂಗೆಟ್ಟು ಮಾನದಿಂದ ಮತಿಗೆಟ್ಟು ಮತಿಹೀನನಾಗಿ ನಿನ್ನ ಬಾಳೆಂಬ ದೋಣಿ ಹತ್ತಿ ಸಂತಾನದ ಸಾಗರ ದುಮಿಸಬೇಕೆಂದು ಸೇರಬೇಕೆಂದು ಬಂದಿದ್ದೇನೆ. ಶಾಂತ, ಪ್ಲೀಸ್ ಮುಖ ತಿರುಗಿಸದೆ ಈ ನನ್ನ ಕೈ ಹಿಡಿದು ಮುಖ ತಿರುಗಿಸಿಕೊಳ್ಳಿ ಅಮೃತಗಳಿಗೆಯಲ್ಲಿ. ಕಾಳಿಂಗ, ಎತ್ತ ಮಾತಾಡಿ ಸಮರ್ಥವಾದ ನನ್ನ ಶೀಲವನ್ನ ಬಯಸಬೇಡ, ಬಯಸಿ ಹುಚ್ಚನಾಗಬೇಡ. ನೋಡು, ನಾನು ಗಂಡನೇ ದೇವರು ಅಂತ ನಂಬಿ ನಡೆದ ನಾನೊಬ್ಳು ಗಂಡುಳ್ಳ ಗರತಿ ಇದ್ದೇನೆ. ಗಂಡುಳ್ಳ ಗರತಿ ಇದ್ದರು ಗಂಡನಿಂದ ಸುಖವಿಲ್ಲದ ನಿನ್ನ ಬಾಳು ಬರಿ ಕಣ್ಣೀರಿನ ಗೋಳು. ನಿನ್ನ ಗಂಡನೊಬ್ಬ ನಿನ್ನ ಹೆಸರಿನಲ್ಲಿ ಸೋಗು ಹಾಕಿದ ಷಂಡ. ಮುಚ್ಚು ಬಾಯ್ನ ಚಾಂಡವ. ತಾಳಿ ಕಟ್ಟಿದ ನನ್ನ ದೇವರಿಗೆ ಷಂಡ ಅಂತ ಇನ್ನೊಂದು ಸಲ ಮಾತಾಡಿದ್ಯಾದ್ರೆ ಕಾಲಲ್ಲಿರುವ ಮೆಟ್ಟಿನಿಂದ ನಿನ್ನ ಕೆನ್ನೆಗೆ ಹೊಡೆದು ಬುದ್ಧಿ ಕಲಿಸಬೇಕಾಗತ್ತೆ. ಸುಮ್ಮನೆ ಹೆಚ್ಚಿಗೆ ಮರು ಮಾತಾಡ ಹೊರಟು ಹೋಗು ಇಲ್ಲಿಂದ. ಮಾಡಿ ತೋರಿಸಿದ ಹೆಣ್ಣೆ, ಈ ನಿನ್ನ ಶೃಂಗಾರಶೀಲವನ್ನು ಸಭೆಯದೆ ನಾ ಬಿಡಲಾರೆ. ಈಗ ಸ್ವೀಕರಿಸು ಈ ಕಾಳಿಂಗನ ಚಾಲೆಂಜ್ ಅನ್ನು. ಸ್ವೀಟ್ ಮೈ ಶಾಂತ. ಅಯ್ಯೋ, ಯಾರು ಎಸೆಲೇಬೇಕು. ಶಾಂತ, ಈಗಲಾದರೂ ಅರ್ಥವಾಯಿತೇ ಈ ಕಾಳಿಂಗ ಎಂತವನು ಎಂಬುದು. ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ. ಹೆಣ್ಣು ಕೂಗಿಕೋ ಈ ಹೆಣ್ಣಿನ ಸೀಲ ಸಿಂಗಾರವೆಂದು. ನಾನೀಗ ಹಾವು ಕಚ್ಚಿದ ಮಾವು ಆಗಿದ್ದೇನೆ, ನೀನು ಮಾವು ಕಚ್ಚಿದ ಹಾವು ಆಗಿರುವೆ. ಹೌದು ದೇವ, ನನ್ನ ಶೀಲ ಎಲ್ಲ ಹಾಳಾಗಿ ಹೋಯಿತು. ನಾನೀಗ ಹಾವು ಕಚ್ಚಿದ ಮಾವು ಆಗಿದ್ದೇನೆ. ಯಾರು ಮುಟ್ಟದ ಮಡಿಕೆ ಅಂತಾಯ್ತು ನನ್ನ ಬಾಳು. ಅಮ್ಮ ಗಂಗಮ್ಮ, ಅವರು ಎಸೆದಂತೆ ಎಸೆದು ಬಿಡ್ತೀಯ. ಆದ್ರೆ ಅತ್ತಿಗೆ, ಆದರೆ ಎಂಬ ಅಪಸರದ ಮಾತೇಕೆ ತಾಯಿ? ಅದೇಕೆ ನಿನ್ನ ಕಣ್ಣಲ್ಲಿ ನೀರು? ಯಾರಿಂದಾದರೂ ಏನಾದರೂ ನಿನಗೆ ತೊಂದರೆ ಐತೆ? ಹಾಗಿದ್ದರೆ ಹೇಳಮ್ಮ, ಈಗಲೇ ಹೋಗಿ ಅವರನ್ನು ದರದರನೆ ಎಳೆದು ತಂದು ನಿನ್ನ ಪವಿತ್ರ ಪಾದದ ಮೇಲೆ ಕಡಿದು ಹಾಕಿ ಬಿಡುತ್ತೇನೆ. ಹೇಳಮ್ಮ. ಆಗುತ್ತಿಲ್ಲಪ್ಪ, ಇವತ್ತು ಯಾಕೋ ಏನೋ ಗೊತ್ತಿಲ್ಲ, ನನ್ನ ಕೆಟ್ಟ ತಂದೆ ತಾಯಿ ನೆನಪಾಯ್ತಪ್ಪ. ನಿನ್ನಂತ ಶೂರನಂದ್ರೆ ನನ್ನ ತಂದೆಗೆ ಅತ್ತಿಗೆ, ಉಡಿಯಲ್ಲಿ ಹಗ್ಗವನ್ನು ಯಾಕೆ ಇಟ್ಟುಕೊಂಡಿದೆಯಮ್ಮ? ಮೈದುನ, ಮನೆಯಲ್ಲಿ ಕಟ್ಟಿಗೆ ಇರ್ಲಿಲ್ಲಪ್ಪ, ಅದಕ್ಕೆ ಕಟ್ಟಿಗೆ ತರಲಿಕ್ಕೆ ಅಂತ ಹೊರಟಿದ್ದೆ. ಏನಂದ್ಯಮ್ಮ ನೀನು? ದಿನಾಲು ಕಟ್ಟಿಗೆ ತರೋ ನಾನು ಹೇಗಮ್ಮ ಅದರ ಚಿಂತೆ? ಬಾ, ನೀನು ಒಳಗಡೆ ನಡಿ, ನಾನು ಕಟ್ಟಿಗೆ ತರುತ್ತೆ.
ಕೈಯಲ್ಲಿ ರಕ್ತ, ಇಲ್ಲಿ ಒಡೆದ ಬಳೆಗಳು ಚೂರು ಬಿದ್ದಿವೆ. ಇದೇನು ಆಶ್ಚರ್ಯ? ಇಲ್ಲಿ ಏನು ನಡೆದಿದೆ? ಬೇಗ ಹೇಳು, ನನಗೆ ಬೇಗ ಹೇಳು. ಏನಿಲ್ಲ ಮೈದುನ, ನೀನು ಗಾಬರಿ ಆಗ್ಬಿಟ್ಪ. ಇದೇನು ಆಗ್ತಿದೆ? ಅದೇನು ಅತ್ತಿಗೆ? ಅತ್ತಿಗೆ ಮೈದುನರು ಗುಸು ಗುಸು ಮಾತಾಡ್ತಿದ್ದೀರಲ್ಲ? ಹಾ ಅತ್ತಿಗೆ, ಬಾಯಿ ತೆಗೆಯಮ್ಮ. ಇಂದು ನಾನು PSI ಆಗಿದ್ದೀನಿ. ತುಂಬಾ ಖುಷಿ ಆಯ್ತು ಅತ್ತಿಗೆ. ತೆಗೆದುಕೋಣ ಸ್ವೀಟನ್ನು. ತುಂಬಾ ಸಂತೋಷವಾಯ್ತಪ್ಪ. ನೀನು ಶೂರನೂ ಹೌದು, ಸುಬೇದಾರನೂ ಹೌದು. ನೀನು ನಮ್ಮೆಲ್ಲರ ಭಾಗ್ಯವಪ್ಪ, ಭಾಗ್ಯ. ಅತ್ತಿಗೆಮ್ಮ, ಅದೇಕು ದಿನವಿರುವ ತರಹ ಇಂದಿಲ್ಲಮ್ಮ. ನೀನು ಕೂದಲು ಒಂದು ತರಹ ಬಾಚಿರುವೆ, ಮುಖಾನು ಸಪ್ಪಗಾಗಿದೆ, ಧ್ವನಿನೂ ಒಂದು ತರಹ ಆಗಿದೆ. ಏಕಮ್ಮ, ಇದಾವ ನಿನ್ನ ಚಿಂತೆ? ಹೌದು ಅತ್ತಿಗೆ, ನಾನು ಬಂದಾಗಿನಿಂದ ಯೋಚಿಸುತ್ತಿರುವೆ. ನಿನ್ನ ಮುಖದಲ್ಲಿ ಕಳೆ ಇಲ್ಲ, ಕೈಯಲ್ಲಿ ಬಲೆನೂ ಇಲ್ಲ. ಅದಾವ ನಿನ್ನ ಮುಸುಕಿನ ಮಳೆಯಿಂದ ಹೇಳಮ್ಮ. ಅವರನ್ನು ಪರಿಮುಷ್ಟಿಯಲ್ಲಿ ಹಿಚಿಕೆ ಹಾಕಿ ಸಾಯ್ತಾರೆ. ಹೇಳಮ್ಮ, ನನಗೆ ಬೇಗ ಹೇಳು. ಹೌದು ಅತ್ತಿಗೆ, ಹೌದು. ಈಗ ನಿನ್ನ ಹೆತ್ತ ಮಕ್ಕಳಂತೆ ಹುಲಿಯಾಗಿ ನಾವಿದ್ದೇವೆ. ಹಾಗೇನಾದರೂ ಯಾರಿಂದಾದರೂ ದುರಂತವಾಗಿದ್ದರೆ ಹೇಳಿ. ಈಗ ನಮ್ಮಲ್ಲಿ ಕಥಕಥನೆ ಕುದಿಯುತ್ತಿರುವ ಕಲ್ಪಾದಿ ಅಗ್ನಿರಸದಲ್ಲಿ ಅವರನ್ನು ಹೊಸಕ್ಕೆ ಹಾಕಿ ಬಿಡುತ್ತೇವೆ. ಹಾಗಾದ್ರೆ ಸತ್ಯವಾಗ್ಲೂ ನೀವಿಬ್ರು ನನಗೊಂದು ಮಾತು ನಡೆಸ್ಕೊಡ್ತೀರೇನಪ್ಪ? ಅನುಮಾನವೇಕೆ ಅತ್ತಿಗೆ? ನನ್ನ ಆರಾಧ್ಯ ದೇವ ಬಸವೇಶ್ವರನ ಸಾಕ್ಷಿಯಾಗಿ, ಗುಬ್ಬೇಶ್ವರನ ಸಾಕ್ಷಿಯಾಗಿ ನಿನಗೆ ನಿಂತ ನೆಲ ಮೇಲೆ ಮಾತು ಕೊಡುತ್ತೇವೆ. ಮಾದಾವನ ಸತ್ಯದ ಮಾತು ಹೇಳು ತಾಯಿ. ಬೀಸುವ ಗಾಳಿಯ ಮೇಲಾಣೆ ಅತ್ತಿಗೆ, ಹೇಳಮ್ಮ ಹೇಳು. ಉದಯಿಸುವ ಸೂರ್ಯನ ಮೇಲೆ ಆನೆ ಮಾಡಿ ಹೇಳುತ್ತೇವೆ. ಅದ್ಯಾವನಿಂದ ನಿನ್ನ ಸತ್ಯದ ಮಾತು ಹೇಳು ತಾಯಿ, ನಾವು ನಡೆಸಿಕೊಡುತ್ತೇವೆ. ಏನಿಲ್ಲಪ್ಪ, ಮುಂದೆ ಸತ್ಯ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಬೆಕ್ಕು ನೆಲವಿಗೆ ಹಾರಿ ಹಾಲು ಕುಡಿಯಲು ಹೋಗಿತ್ತು. ಅದನ್ನ ಹುಷಾಂತ ಹೊಡಿಲಿಕ್ಕೆ ಹೋಗಿ ಕೆಳಗೆ ಬಿದ್ದೆ. ಹಾಗಾಗಿ ಬೆಳಗಡೆ ಎಲ್ಲ ಹೊಡೆದು ಹೋದ್ವಪ್ಪ. ಎಂತ ನಕಲಿ ಆಡ್ತೇಮ್ಮ ನೀನು. ಇರ್ಲಿ ನಡೆಯವಾ, ಹೊಟ್ಟಿ ಬಹಳ ಹಸದೈತಿ, ಊಟಕ್ಕೆ ಬಡಿಸುವ. ಕುಡದಾಗಿರುವುದಿಲ್ಲ. ಯಾಕಂದ್ರ ಇದರೊಳಗ ಮತ್ತು ಬರುವ ನಿಶ್ಚಯ ಐತಿ, ಅದರೊಳಗ ಶಕ್ತಿ ಬರು ಕಸು ಐತಿ. ನಾನು ಪ್ರೆಸಿಡೆಂಟ್ ಆಗಿನಂತ ಈ ರೀತಿ ಮಾತಾಡಕತ್ತಿಲ್ಲ. ಇದರೊಳಗಿರುವ ಡಿಮ್ಯಾಂಡ್ ಮತ್ತೆ ಎದುರಾಗೂ ಇರುವುದಿಲ್ಲ ನೋಡಿ. ಯಾರು ಧಾರಣೆಲ್ಲ ಹಬ್ಬ ನರಕ ಸರಿ ನಿಕ್ಕ ನಾನು ನಾರಕತ್ತಿನ ನೀನೇ ನರಕ ಸುಖನಾತಿ ಸುಬ್ಬಿ ನಾನು ನಾರಕತ್ತಿನ. ಅದೇನು ಅಂತಾರಲ್ಲ, ಹೆಣ್ಣಿಗೆ ಸರಾಯಿ ವಾಸನೆ ತೋರಿಸಬಾರ್ದತ್ತ, ಗಂಡಿಗೆ ಹೂವಿನ ವಾಸನೆ
ಕೊಡ್ತೀನಿ ಅಂತ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ನೀ ಬಂದರ ಬಾವರ ಕಣಕ ಮೊದಲ ಜವಾರಿ ಮನಕ ನೀ ಬಂದರ ಬಾವರ ಕಣಕ ಕುಡಿಬೇಕು ಯಾಕಂದ್ರೆ ಕುಡ್ದವ್ರಿದ್ದು ಘಾಟ್ ಇರ್ತೈತಿ ಹಲೋ ಹಣ್ಣರೆ ಮುಟ್ಲಿ ಹೆಣ್ಣರೆ ಮುಟ್ಲಿ ಗಂಡಸರೆ ಮುಟ್ಲಿ ಹೆಂಗಸರೆ ಮುಟ್ಲಿ ಮುಟ್ಟದ್ ಬರಬಾರ್ದು ಇದು ಕುಡ್ಕೊಳ ಸ್ಪೆಷಾಲಿಟಿ ಹೆಂಗೈತಿ ಹಾ ಕಾಂತ ಯಾಕಲೇ ಕಾಂತ ನನ್ನ ನೋಡಿ ಯಾಕೆ ನಿಂತಿ ಮಗನ ನಾ ಸುಮ್ಮನೆ ನಿಂತ್ಕೊಳಿಪ್ಪ ಮತ್ತೇನ್ ಮಾಡ್ಬೇಕಂತ ಮಾಡಿದ್ದೆ ಕೈ ಹಿಡಿದಿಲ್ಲ ಸ್ಯಾಗ ಎಳ್ದಿಲ್ಲ ಬುಗುಡಿ ಅದಕ್ಕ ಒಟ್ಟ ಆಡ್ಸಿಲ್ಲ ಆಕೆ ಸ್ವಂಟನೂ ಒಟ್ಟಿಲ್ಲ ಸ್ವಂಟದ ವಿಷಯ ನಿನ್ನ ಕಂಡು ಕೈ ಹಿಡಿ ಹುಡುಗ ಬರ ಬಂದ ನೀವು ಅಲ್ಲಿ ನೋಡಂತ ತೋರ್ಸಾಕೈತಿ ಇನ್ನು ಹಂಗ ಏನ್ ಶಾಣೆ ಕಡಿಮೆ ನೋಡಪ್ಪ ಬಾ ಉಚ್ಚಿ ಕೊಡಿ ಬಾ ಏನು ನೀವು ಇಚ್ಚಿ ಕೊಡಿಯಪ್ಪ ನೀನು ಕೊಡುವ ನೆನಸರಿ ಹಿಂದೆ ಕೊಲಿಸ ನಾರಕತಿ ಯಾಕೆ ಏನ್ ಯಾಕೆ ಕುಡಿಬೇಕು ಎದಕ್ಕೆ ಕುಡಿಯೋದು ನಮ್ ಕೆಲಸ ಐತಿ ಯಾಕಂದ್ರೆ ನಾ ಕುಡಿಲಿಕ್ಕಂದ್ರೆ ಬ್ಯಾಕನ ನಾವು ಫೋನ್ ಬರ್ತಾವ ಯಾಕಂದ್ರ ನಮಗ್ ಬ್ಯಾಕನ ಫೋನ್ ಬರ್ತಾವ ಅದಕ್ಕೆ ನಾವು ಕುಡಿತೇವೆ
ನಾವು ಹರ್ಯಾಗ ಹೋಗಿ ಬೆಳಿಗ್ಗೆ 6ಕ್ಕೆ ಕದ ತೆಗ್ಸವ್ರೆ ನಾವನ ಹಿಂಗಂತೇಳಿ ಸರ್ಕಾರದವ್ರಿಗೂ ಒಂದು ಲೆಟರ್ ಬರ್ತೀವಿ ಕೊಡಾಕ. ಏನಂತ ಬರ್ದಿ ತಗದು ಓದ್ ಹೇಳಪ್ಪ, ಏನಂತ ಬರ್ದಿ ಅದ್ರ ಅದು ಯಾಕೆ ಬರಂಗಿಲ್ಲ ಹಂಗ ಹೋಗ್ತೀನಿ ಓದ್ ಹೇಳಿ. ಹೇಳ. ಯಾಕಂದ್ರ ನಾವು ಕುಡುಕರೆಲ್ಲ ಸರ್ಕಾರದವ್ರಿಗೆ ಒಂದು ಪತ್ರ ಬರ್ದೆವು ಕೊಡಾಕ. ಏನಂತ? ಏನಂತಂದ್ರ ಊರಿಗೊಂದು ಬಾರಿನ ಅಂಗಡಿ ಇರ್ಬೇಕು ಪೂರ ಹೋಗಿ ಹೊಕ್ಕೊಂಡಾಗ ಹೋಗಿ ಹೊಕ್ಕೊಂಡಿವ್ ಅಂದ್ರ ನಮಗ್ 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ಯಾಕೆ ಹೇಳು? 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ನಾವು ಕೊಡೋದು ಸತ್ತಿರ್ತೀವಲ್ಲ ಅದಕ್ಕ. ಸಾಕ್ ಮುಗಿಸು. ಏನ ಐತೆ? ಇನ್ನ ಐತೆ. ಯಾಕಂದ್ರ ಈಗೇನ ನಿಮ್ಮ ಆಧಾರ್ ಕಾರ್ಡ್ ಸೇರ್ಸ್ಯಾರಲ್ಲ ಗ್ಯಾರಂಟಿ ಒಳಗ, ಅದ್ರಾಗ ನಮ್ದು ಒಂದು ಸೇರಿಸ್ಬೇಕು. ಸೇರಿ ನಮಗ ಆಧಾರ್ ಕಾರ್ಡ್ ಒಂದು ಕ್ವಾರ್ಟರ್ ಕೊಡ್ಬೇಕು. ಕೊಡಂಗ ನೀ ಮಾಡಬೇಕು. ಆಮೇಲೆ ಏನೈತೆ, ನಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಕನ್ನಡ ಶಿಕ್ಷಣ ಕೊಡಬೇಕು ಉಚಿತವಾಗಿ. ಎಷ್ಟು ಬರ್ದಿ ನೋಡ್ ನಾವು. ಸಾಕ್ ಮುಗಿಸ್. ಇಂಥವೆಲ್ಲ ಸರ್ಕಾರದ ಕೇಳಿದ್ರೆ ನಮ್ಮ ಮುಂದೆ ಎಣ್ಣೆ ಹಚ್ಕೊಂಡು ಹೊಯ್ಕೊಂತ ಮುಗಿತೇನಪ್ಪ ನಿಮ್ಮ ಲವ್ ಸೀನು. ಮುಗಿತೈತು. ಈಗ ನಾಲ್ಕು ಮಟ್ಲ ಹತ್ತಿನ ಇನ್ನ ಸಪ್ತ ಪದಿ ತುಡಿದು ಬಾಕಿ ಆಯ್ತು. ಅಲ್ಲಿ ತನಕ ನಾ ಬಿಡಂಗಿಲ್ಲ. ಉದ್ದಾರ ಬಾಯಿನ ಜೋರ್ ಸೋರ್ಬೇಕು. ಸುಮ್ಮನೆ ಬಾಯಿ ಬರ್ತಾವ. ನಿನ್ನ ಲೇವು ವೈಕನ ಹಾಕ ಅನ್ನಲ್ಲಿ ನೋಡಿಲಿ ಶಿಳ್ಳ ಹೊಡಿತಾನ ಅದನ್ನ ಹೇಳಕತ್ತಿ ನನಗೆ ಬ್ಯಾಡ ಅಂತ. ಬ್ಯಾಡ, ನಾವು ಜಿಲ್ಲಾ ಬರ್ತೀವಿ, ನೀವು ಹೋಗಿ. ಅಪ್ಪ ಬ್ಯಾಡ, ಅಪ್ಪನ ಕರ್ಕೊಂಡು ಹೋಗ್ಬಿಡಿ. ಅವನು ಕಳ್ಕೊಂಡು ಪೂರಾ ಇನ್ನು ತಗ್ಲಿಲ್ಲ ಅವ್ರ ಮನೆ ಬೆಳಕಂಡಿ ಹಾಕೆ ಮಗಳ ಮತ್ತ್ಯಾಕ್ ಬಂದಿವ್ರ ಕೈಯಾಗ ಸಿಕ್ಕೊಂಡಿವ. ಮ್ಯಾಕೆ ಚಕ್ಕೊಂಡಿ ಛತ್ರಿಲೆ ಬಡಿಬಾರ್ದು ಮಾಡಿ ಚಿಚ್ಕೊಂಡಿನ. ಯಪ್ಪ ಏನ್ ಮಾಡ್ಲವ್ರಿ ನೀ ಪಾಳದಿವಲ್ಲ ನಿನ್ನ ಕೋಡಿ ತೊಂದಿ ಬಡಿಬಾರ್ದು ಹೊಡೆದ್ಮೇಲೆ ನಿನ್ನ ನೋಡ. ಏ ಮಾರಾಯ, ನೀ ಹೊಡೆದು ಮಾತಾಡಿಸ್ಬೇಡು. ನಮ್ಮ ಕಾಲ ಕುಂಟ ಕೇಳಲಿ. ನಾ 10 ಕಾರ್ಯ ಅಂತ ಇದು ಹೊಲ 198 ಮನಿಗಳು ಸಣ್ಣ 18 ಇನ್ನು ನಾನು ಹೆಂಡತ್ಯಾರು 125 ಅಂತ ಹೇಳಿದ್ದೆ. ಈಗ 125 ಆಗಿರ್ತಾವನ. ಎಟ್ರ ಮದುವೆ ಮುದುವ ನಿನಗ ವಯಸ್ಸಿನಾಗ ಎಟ್ರ ಮದುವೆ ಆಯ್ತು ಮುದುವ. ನೀ ಮುದುವ ಆಗಬೇಡ ಹೇಳ್ತಾನೆ. ನೀನು ಮುದುವ ಮಾತು ವಾಪಸ್ ಮಾರಿ ಕೆತ್ತ ಹಂಗ ಅಲ್ಲ. ರುಕೋ ಜರಾ ಸಬರ್ ಕರು ನಡಿ ಒಳಗ. ಯಾವ್ದೇ ನನಗೆ ಗೊತ್ತಿಲ್ಲ. ನನ್ನ ಮಗಳ ಕೈ ಬರಂಗಿಲ್ಲ, ಈಗ ನೀ ಬರಂಗಿಲ್ಲ. ತಗದು ಒಳಗಿಟ್ಕೊಂಡು ನಡಿ. ಎಂತ ತಿಂಡಿ ಮಾಡೋದಕ್ಕ ನೋಡಿ, ಇಂತ ತಿಂಡಿ ಮಾಡೋದಕ್ಕ ನಿಮ್ಮ ನೌಕರಿಯಿಂದ ತೆಗಿಸೇನಿ ಮಾಡ್ರಿ ಊರಿ. ನನ್ನ ಮಗ ತಿನ್ಸ ಚಕೋರಿನ ಮಗಳ ನಡಿವ ಹೋಗುಣ. ಏನ ಮತ್ತೆ ಯಾವ ಸಾಧಿಗಂತಕ್ಕೆ ಕಾಲಿಟ್ಟಿರುವಿರಿ ನೀವು? ಸಮಯ ಪಡೆದು ಸಮಾಲೋಚನೆ ಮಾಡಿ ಹೇಳಿರಿ ನನಗೆ. ಅವನು ಏಕಯ್ಯ, ಆ ಕಾಳಿಂಗ ಏಕೆ ಮೌನವಾಗಿದ್ದಾನೆ? ಆ ಕಾಳಿಂಗ ಮೌನವಾಗಿಲ್ಲ ಗೌಡ್ರೆ. ಗೌಡರ ಮರ್ಯಾದೆ ಎಂಬ ಮಹಲ್ನಲ್ಲಿ ಬಳಲುತ್ತಿದ್ದರಲ್ಲ ಎಂದು ನಸು ನಗುತ್ತಿದ್ದಾನೆ. ನೋಡ್ರ ಆ ನಸು ನಗುಕ್ಕೆ ಒಂದು ಖುಷಿ ಆಗ್ಲಕ್ಕ ಒಂದು ಪಾತ್ರೆ ಏಟಾಪ್ ಮಾಡಿದೆ. ಅಯ್ಯ, ಆಗಲೇ ಮುನ್ನ ಹೇಳಿದ್ದನಲ್ಲ, ಆ ಕೆಲಸ ನಮ್ಮ ಶೆಟ್ಟಿ ರೆಡಿ ಮಾಡಿದ್ದಾನೆ. ಎಲ್ಲ ಟ್ರಿಕ್ಸ್ ಮಾಡಿ ರೆಡಿ ಮಾಡಿ
ಡ್ಯಾನ್ಸರ್ ಅನ್ನು ಕರೆಸಿರಿ. ಬ್ಯೂಟಿ ಗರ್ಲ್ ಆಗಿದ್ಯಾ? 1 2 3 ಬಾರೆ. ಶಾಂತ, ಸವಿತಾ, ಮಾಮ, ರಾಮಲಿಂಗ ಮಾಮ, ಯಾರಿದ್ದೀರಿ ಮನೆಯಲ್ಲಿ?
ಈಗ ಬಂದೆವು, ತೆಗೆದುಕೋ ಈ ಚೀಲವನ್ನು. ಮಾಮ, ಏನಿದು ಈ ಬುಟ್ಟಿ ರೊಟ್ಟಿ ಸೀರೆ ಸಂಭ್ರಮ? ನಿಮ್ಮ ಅತ್ತಿಗೆ 4 ತಿಂಗಳ ಬಸ್ರಿದ ಅದಕ್ಕೆ ಬುದ್ಧಿ ತಗೊಂಬನ್ನಿ. ಆ. ನಮ್ಮ ಅತ್ತಿಗೆ 4 ತಿಂಗಳು ಬಸರೆ ಅಂದರೆ ಒಂದು ಮಗುವಿನ ತಾಯಿ. ಸಂತೋಷ, ಬಹಳ ಸಂತೋಷ. ಅಣ್ಣ ಬಂದೇನಪ್ಪ, ಬಾರು. ನೀನು ತಂದೆ ಆಗ್ತಾ ಇದ್ದೆ ಕಣೋ, ನಮಗೆಲ್ಲರಿಗೆ ಸಿಹಿ ಕೊಡು ಈಗ. ಹೌದೇ? ನಾನು ತಂದೆಯಾಗುತ್ತಿದ್ದೇನೆ. ಅದು ಹೆಂಗ್ರು ನಾನು ಅಪ್ಪ ಆಗಿದ್ದು ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಏನಂತೀಯಣ್ಣ ನೀನು? ಈ ಬಯಕೆ ಬುತ್ತಿ ರೊಟ್ಟಿ ನೋಡಿದರೆ ನನಗೆ ಅರ್ಥವಾಗುತ್ತಿಲ್ಲವೇ? ಅತ್ತಿಗೆಮ್ಮ, ನೀನಾದ್ರೂ ಹೇಳೋ ನನಗೆ ಸ್ವಲ್ಪ. ಅದೆಲ್ಲ ಗಂಡ್ಮಕ್ಳಿಗೆ ಗೊತ್ತಾಗೋದಿಲ್ಲ, ಸುಮ್ಮನಿಂದ್ರಿ. ಏನಾರ ವಾಚ್ಯಗೆ ಆಗೋದಿಲ್ಲ. ಹೌದಾ? ಬಾರಮ್ಮ ಬಾ. ಹಲೋ ಪ್ರದೀಪ್, ಕಂಗ್ರಾಚುಲೇಷನ್. ನಿನಗೊಂದು ಸಿಹಿ ಸುದ್ದಿ ಕಣೋ. ಅದೇನಂದ್ರೆ ಅತ್ತಿಗೆಮ್ಮ 4 ತಿಂಗಳ ಬಸರಿ ಅಂತೆ. ಹಿರಿಯಣ್ಣ ತಂದೆ ಆಗ್ತಾ ಇದೆ ಕಣೋ. ಗರತಿ ಮಂಡೋದರಿಯ ಮನ ಹೊಂದಿದವಳು ನೀನು. ಗರತಿ ಸೀತೆಯ ಪತಿವೃತ ಶಕ್ತಿ ಪಡೆದುಕೊಂಡವಳು ನೀನು. ಪತಿಯ ರತಿ ಸುಖವಿರದಿದ್ದರೂ ಸದಾ ಸನ್ಮುಖಿಯಾಗಿ ನಗು ನಗುತ್ತಾ ನನ್ನೊಂದಿಗೆ ಇರುವ ನೀನು ಇಂದು ನೀ ಗರ್ಭವತಿಯೇ. ನಾನಿದನ್ನು ಕೇಳಿ ನಗಬೇಕು, ಅಳಬೇಕು. ನನಗೊಂದು ತಿಳಿಯವಲ್ಲದು ಶಾಂತ, ನನಗೊಂದು ತಿಳಿಯವಲ್ಲದು. ನಿನ್ನ ಕಾರಣ ಸಂಪತ್ತು ತಂದಿದ್ದು ನನಗಿಂದು ಆಪತ್ತು. ಸ್ವಾಮಿ, ಅರ್ಥವಿಲ್ಲದ ಬದುಕಿಗೆ ನೀವು ತಿಳಿದುಕೊಂಡಾದ್ರೂ ಇನ್ನೇನು ಮಾಡಬರೆ ಸ್ವಾಮಿ. ಸ್ವಾಮಿ, ನಾನು ಯಾವತ್ತೂ ಮೋಹಿತಳಾಗಿಲ್ಲ. ಯಾವ ಕಾಮದ ಸುಖವನ್ನ ನಾನು ಬಯಸಿದವಳಲ್ಲ. ಆದ್ರೂ ನಾನು ಬಸರಿಯಾಗಿದ್ದು ನಿಜ ಸ್ವಾಮಿ. ದಯವಿಟ್ಟು ನನ್ನನ್ನ ಶಿವ ಶಿವ, ಎಂತಹ ಸೋಜಿಗರ ಸಂಸಾರ ನನ್ನಿದುದು. ಇವಳ ಮಾತನ್ನು ತೀಕ್ಷ್ಣವಾಗಿ ಗಮನಿಸಿದರೆ ನಾನೇ ಹುಚ್ಚನಾಗಿರುವೆ. ಆದರೂ ಈ ಗರ್ಭವತಿಯನ್ನು ಹೇಳಿದರೆ ಏನಿವಳ? ಒಣಗಿದ ಮರುಭೂಮಿ ನೀರಿಗಾಗಿ ಬಾಯಿ ಬಿಟ್ಟರೆ ಉತ್ತರಿ ಮಳೆಯೂ ಆಗಿಲ್ಲ, ನೇಗಿಲ ಹೂಡಿ ಗೆರೆ ಬರಲಿಲ್ಲ, ಕೂರಿಗೆಯಿಂದ ಬೀಜದ ಬಿತ್ತನೆಯೂ ಆಗಿಲ್ಲ. ಆದರೂ ಸ್ವಾಮಿ, ಇದ್ಯಾವ ಬೀಜದ ಬಿತ್ತನೆ ಫಲ? ಸ್ವಾಮಿ, ಅದನ್ನೊಂದು ಸಲ ನೀವು ಕೇಳಿದ್ರಿ ಈ ಲೋಕ ಲಯವಾದಂತೆ, ಕಾಲ ಚಕ್ರ ಕತ್ತರಿಸಿ ಬಿದ್ದಂತೆ, ಭೂಮಿ ಬೆರೆದಂತೆ ಬೆರೆದು ಹೋಗುವುದು ನಿಮ್ಮ ಹೃದಯ. ಸ್ವಾಮಿ, ಈ ಎಲ್ಲ ವಿಷಯವನ್ನ ಕೇಳಬೇಕು. ಈ ಸ್ಥಿತಿಗೆ ಕಾರಣ ಆದವರು ಯಾರು ಅಂತ ಕೇಳಬೇಕು ಅಂದ್ರೆ ನನಗೋಸ್ಕರ ಒಂದಿನ ಕಾಲ ಅವಕಾಶ ಮಾಡಿಕೊಡಿ ಸ್ವಾಮಿ. ನಿಮಗೆ ಕೈ ಮುಕ್ತ ಬೇಡ್ಕೊಳ್ತೀನಿ. ಕಾಲಾವಕಾಶ
ಕಾಲಾವಕಾಶವನ್ನು ಕೇಳಿ ಮಾಡಿದ ಕಾರ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ತಂತ್ರಗಾರಿಕೆ ಸರಿ. ಶಾಂತ ಶಾಂತ ಇಷ್ಟೆಲ್ಲ ಸುತ್ತಿ ಬಳಸಿ ಮಾತನಾಡುವುದೇ ಮತ್ತು ಶಾಂತ ನಾನು ಹೇಗೆ ಮುಖ ಎತ್ತಿ ತಿರುಗಲಿ ಈ ಊರಲ್ಲಿ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸ್ವಾಮಿ, ನನ್ನನ್ನ ಕ್ಷಮಿಸ್ಬಿಡಿ. ನಾನಂತ ಕೇಸಿತನ ಕೆಲಸ ಮಾಡಿ ಮಾನ ಮರ್ಯಾದೆ ಕಳೆಯುವಂತ ಗೇಡಿ ವಂಶದಲ್ಲಿ ಹುಟ್ಟಿದವಳಲ್ಲ ಸ್ವಾಮಿ. ಸ್ವಾಮಿ, ಮೋಸವೆಂಬ ಬಿತ್ತಳಿಕೆಯಲ್ಲಿ ಸೇಡೆಂಬ ಬಾಣ ಸೇರಿ ನನ್ನ ಶೃಂಗಾರದ ಶೀಲವೇ ನುಚ್ಚೋಣರಾಗಿ ಈಗ ನಾನು ಮೋಸದ ಸತ್ಯವನ್ನು ಹೇಳು. ಈ ನಿನ್ನ ಶೀಲಕ್ಕೆ ಕಾರಣನಾದ ಯಾರೇ ಆಗಿರಲಿ, ಆತನ ಶಿರಹರಿಯನು ಶ್ರೀಹರಿಯ ಸುದರ್ಶನವೇ ಅರ್ಥಳಿಸಿ ಬರಲಿ. ಭೂಮಿ ಬಾಯಿಬಿದ್ದು ನನ್ನನ್ನು ಪಾತಾಳಕ್ಕೆ ಬಯಲಿ. ಅದಕ್ಕೆದುರಾಗಿ ನಿಂತು ಆ ಚಾಂಡಲನ ರುಂಡೆ ಕರೆದು ಮೂರಾಗಿಸಿ ಬಾಗಿಲಿಗೆ ನೇತು ಹಾಕಿಬಿಡುತ್ತೇನೆ. ಸ್ವಾಮಿ, ಅದನ್ನೆಲ್ಲ ನಾನು ಕೇಳಬೇಕು ಅಂದ್ರೆ ನನಗೊಂದು ದಿನ ಕಾಲಾವಕಾಶ ಮಾಡಿಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳಿದ್ದೇನೆ ಸ್ವಾಮಿ. ದಯವಿಟ್ಟು ಕಾಲಾವಕಾಶ ಮಾಡಿಕೊಡಿ. ನಿನಗೆ ಬರೀ ಕಾಲಾವಕಾಶದ ಚಿಂತೆಯಾದರೆ ನನಗ ನನ್ನ ಮರ್ಯಾದೆ ಚಿಂತೆ ಕಾಡುತ್ತದೆ. ಮಾನ ಹೋದ ಕ್ಷಣಕ್ಕೆ ನನ್ನ ರಕ್ತ ಕುದಿಯುತ್ತಿದೆ, ಪಾಪ ಕೆರಳುತ್ತಿದೆ. ಬರುತ್ತಿದೆ. ಶಾಂತ, 10 ತಮ್ಮಂದಿರು ನನ್ನತ್ತಿಗೆ ಗರ್ಭವತಿಯಾಗುತ್ತಿದ್ದಾಳೆ, ನನ್ನನ್ನ ತಂದೆಯಾಗುತ್ತಿದ್ದಾರೆ. ನಾವುಗಳು ಚಿಕ್ಕಪ್ಪಗಳಾಗುತ್ತಿದ್ದೇವೆಂದು ಸಂತೋಷ ಪಡುತ್ತಿದ್ದಾರೆ. ಅಯ್ಯೋ ದೇವರೇ, ನಾನೀಗ ಏನು ಮಾಡುತ್ತಂತೆ? ಈ ರಾಮಲಿಂಗನ ಹೆಂಡತಿ ಪರಪುರುಷನಿಂದ ಗರ್ಭ ಧರಿಸಿದ್ದಾಳೆ ಎಂದರೆ ಎಲ್ಲಿಗೆ ಹೋಯಿತು ಈ ರಾಮಲಿಂಗನ ಮನೆತನದ ಮಾಡ ಮರ್ಯಾದೆ? ಸ್ವಾಮಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಸ್ವಾಮಿ. ಈಗಾಗ್ಲೇ ನಾನು ಬದುಕಿ ಸತ್ತಂತಾಗಿದ್ದೇನೆ ಸ್ವಾಮಿ, ಬದುಕಿ ಸತ್ತಂತಾಗಿದ್ದೇನೆ. ಅದು ನನ್ನ ತಪ್ಪು. ತಿಂಡಿ ಬಿಟ್ಟಾಗ ದನಗಳು ತಿಕ್ಕದೆ ಹೋದರೆ ಅವು ಸಿಕ್ಕ ಬಂಡಿಗಳಿಗೆ ತನ್ನ ಮೈಯನ್ನು ತಿಕ್ಕಿಕೊಳ್ಳುತ್ತೇವೆ. ಅದರಂತೆ ಆಗಿದೆ ಇದರ ಕಥೆ. ಯೋಚನೆ ಮಾಡುತ್ತಿರುವಿರಿ? ಇಲ್ವೋ ತಮ್ಮ, ಮುಂಜಾನೆಯಿಂದ ಅವರು ಹೀಗೆ ಮಾಡ್ತಾ ಇದ್ದಾರೆ. ಏನಣ್ಣ ನೀನು? ಪಾಪು ಬರುತ್ತಿದೆ ಎಂದರೆ, ಅತ್ತಿಗೆ ತಾಯಿ ಆಗುತ್ತಿದ್ದಾಳೆಂದರೆ, ನಾವು ಚಿಕ್ಕಪ್ಪ ಆಗ್ತೀವಿ ಅಂದರೆ ನಮಗೆಲ್ಲ ಸಂತೋಷ ಆಗಿದೆ. ನಿಮಗೇನಾಗಿದೆ ಅಣ್ಣ? ಹಾಗೇನಿಲ್ಲ ತಮ್ಮ, ಬೇಕಾದ್ರ ನೀನೇ ಮಾತಿಗೆ ಕೇಳಲ್ಲ. ಸಂತೋಷದಲ್ಲಿ ಅವೆಲ್ಲ ಕೇಳಕ್ಕಾಗಲ್ಲ ಅಣ್ಣ. ಏನತ್ತಿಗೆ ನಿನಗಾದರೂ ಬುದ್ಧಿ ಬೇಡವೇ? ನಡೆಯಿರಿ ಎಲ್ಲರೂ ಒಳಗಡೆ. ಸಿಂಹ ಮುದ್ರೆಯಲ್ಲಿ ಕಾಣಿಸುವ 3 ಸಿಂಹಗಳು ನ್ಯಾಯ, ನೀತಿ, ಧರ್ಮಕ್ಕೆ ಪ್ರತಿರೂಪಕವಾಗಿದ್ರೆ
ಕಾಣದೇ ಇರೋ 4ನೇ ಸಿಂಹನೇ ಈ ಪೋಲೆ. ಅಷ್ಟೇ ಯಾಕೆ, ನ್ಯಾಯದ ಕುರ್ಚಿಗೆ ಸತ್ಯದ ಕಾಲು ಹಾಕಿ ಧರ್ಮದ ಮೊಳೆ ಹೊಡೆದು ನೀತಿ ಎಂಬ ಪೀಠದ ಮೇಲೆ ದೇಶವನ್ನು ಭದ್ರವಾಗಿಸುವುದೇ ಈ ಕಾಕಿ. ಧರ್ಮ ಜಾಗ್ರತೆಗೆ ಕಾವಿಬೇಕು, ಪ್ರಜೆಗಳ ರಕ್ಷಣೆಗೆ ಕಾದಿಬೇಕು, ಕಾನೂನು ಸುವ್ಯವಸ್ಥೆಗೆ ಈ ಕಾಕಿ ಬೇಕು. ಇಲ್ಲಿ ಒಬ್ಬ ಕಾವಿದಾರ ಒಂದು ಶಹರ ಹಳ್ಳಿಗಳ ಮೂಲ ಸೌಕರ್ಯ ಒದಗಿಸದೆ ಹೋದರೆ ಅಲ್ಲಿ ಹಾಹಾಕಾರ ನಡೆಯುತ್ತದೆ. ಒಂದು ಕಾವಿದಾರ ಮಾನವ ಧರ್ಮ ಸುಧಾರಿಸದಿದ್ದರೆ ಅಲ್ಲಿ ಲಿಂಗ ಭೇದ ಕದನ ಪ್ರಾರಂಭವಾಗುತ್ತದೆ. ಹಾಗೆ ಈ ಕಾಕಿ ತನ್ನ ಕರ್ತವ್ಯವನ್ನು ಮರೆತರೆ ದಿನಕ್ಕೊಂದು ಕೊಲೆ ಸುಲಿಗೆ ನಡೀತಾನೇ ಇರುತ್ತದೆ. ಇವುಗಳನ್ನು ಮಟ್ಟ ಹಾಕಿ ಒಂದು ದಿಟ್ಟ ಸಮಾಜ ನಿರ್ಮಾಣ ಮಾಡುವುದೇ ನನ್ನ ಗುರಿ. ಬಿಸಿ ಅದೇನೋ ಅಲ್ಲಿ ನನ್ನ ಹೆಸರಿಗೆ ಜೈಕಾರ ಹಾಕುತ್ತಾ ಯುದ್ಧ ಕಡೆಗೆ ಬರುತ್ತಿದ್ದಾರಲ್ಲ, ಯಾರವರು? ಅವರು ನಮ್ಮ ಪೀಠಳಿಗೆ ದೊಡ್ಡ ಸಾಹುಕಾರಗಳು ಸರ. ನಮಸ್ಕಾರ ಸಾಹೇಬರಿಗೆ. ನಮಸ್ಕಾರ. ಏನು ವಿಷಯ? ನಮ್ಮ ಸ್ಟೇಷನ್ಗೆ ಹೊಸ PSI ಆಗಿ ಬಂದಿದ್ದೀರಂತಲ್ಲ? ನಾನೇ ಬಂದವನು. ತಮ್ಮ ಪರಿಚಯ? ನಾನು ಈ ಊರಿನ ಪೊಲೀಸ್ ಪಾಟೀಲ್ ಸಿದ್ದನಗೌಡ ಅಂತ. 1300 ಎಕರೆ ಜಮೀನ್ದಾರ, 4 ಫ್ಯಾಕ್ಟರಿ ಓನರ್ ಇದ್ದೇನೆ. ನಾನಿವರ ಲಕ್ಷ್ಮೀದಾರ ಅಷ್ಟೇ ಅಲ್ಲ, ಇವರ ಬಿಸ್ನೆಸ್ ದಾಗಿ ವ್ಯವಹಾರ ಪರಿಚಯಿಸುವ ಕರಿಯ ಅಂತ. ನಾನಿವರ ಸಮೂಹ ಸಂಸ್ಥೆಗಳ MD, ಅಲ್ಲದೆ ಇವರ ಪರಮ ಸ್ನೇಹಿತ ಕಾಳಿಂಗ ಅಂತ. ಕಣ್ಣಿಟ್ಟ ಕೆಲಸವನ್ನು ತಕ್ಷಣದಲ್ಲಿ ಮಾಡಿ ತೋರಿಸುವ ಛಲಗಾರ. ಸಾಹೇಬ್ರ ನಾನ್ ನೋಡ್ರಿ ಗೊತ್ತಾಗದನ ಗೊತ್ತ ಮಾಡಿಸಿ ತಿಳಿಲಾರ್ದನ ತಿಳಿಸಿ ಮತ್ತ ನಿಮ್ದು ಗೌಡ್ರದು ಕೈ ಕೈ ಮಿಲಾಯಿಸಿ ಮತ್ತ ನಮ್ಮ ಗೌಡ್ರ ಕೆಲಸ ಮುಂದಾಡ್ಸ್ಕೊಂಡು ಸೊಗಸಾರ ನೋಡ್ರಿಪ್ಪ ನಾನ. ಓಕೆ, ನೀವೆಲ್ಲ ತುಂಬಾ ಬುದ್ಧಿವಂತರಂತೆ ಕಾಣುತ್ತಿರುವಿರಿ. ಅದ್ರಾಗ ನನಗೆ ಮೊಬೈಲ್ ಸಿಕ್ಕೈತ್ರಿಪ್ಪ. ನಮಗೆ ಸನ್ಮಾನ ಮಾಡಿ ಕೈ ಕೈ ಕೂಡಿಸಿ ಹೋಗ್ಬೇಕಂತ ಬಂದಿದ್ದೇವೆ. ಅದೇನೇ ಇದ್ದರೂ ಸಂಕೋಚವಿಲ್ಲದೆ ನಮ್ಮೊಂದಿಗೆ ಮಾತನಾಡಿಬಿಡ್ರಿ. ಸಾಹೇಬ್ರ ರೊಕ್ಕದ್ದು ಟೇಬಲ್ ಕೆಳಗಿನ ಏನ್ರಿ ಸರಿ ಮಾಡಿದ್ರು ನನಗದೇನ್ರಿ, ನಾ ಸರಿ ಮಾಡಿಸ್ತೇನ್ರಿ, ನಾಚ್ಕೋಬೇಡ್ರಿ. ಈ ಸನ್ಮಾನ, ಹಾರ, ತುರಾಯಿ, ಹಣ ಇವುಗಳನ್ನು ಪಡೆದುಕೊಳ್ಳುವ ಅಭ್ಯಾಸ ನನಗಿಲ್ಲ. ಅದರ ಬದಲಾಗಿ ಓದಲಿಕ್ಕೆ ನನಗೊಂದು ಪುಸ್ತಕ ಕೊಡಿ. ಅದನ್ನೇ ಮಕ್ಕಳು ಓದಲಿಕ್ಕೆ ಗ್ರಂಥಾಲಯಕ್ಕೆ ಮುಟ್ಟಿಸ್ತೀನಿ. ಇದು ಪುಸ್ತಕದ ಸನ್ಮಾನದ ಜನರಲ್ಲ ಸರ್, ಮಸ್ತಕದ ಮೇಲೆ ಕೈಯಾಡಿಸಿ ಒಂದಾಗಬೇಕೆನ್ನುವ ಜನ. ಓಹೋ, ಅರ್ಥವಾಯಿತು. ಸಾಯಂಕಾಲ ಸ್ಟೇಷನ್ಗೆ ಬನ್ನಿ, ಅಲ್ಲಿಗೆ ಮಾತನಾಡೋಣ. ಆಯ್ತು ಸರ್. ನಿಮ್ಮ ಸ್ಟೇಷನ್ ಹಿಂದಗಡೆ ನಮ್ಮದೊಂದು ಕ್ಲಬ್ ಹೌಸ್ ಇದೆ, ಅಲ್ಲೇ ಭೇಟಿಯಾಗೋಣ. ಅಲ್ಲಿಯೇ ನಿಮ್ಮ ಭೇಟಿಯ ಪರಿಚಯವಾಗಲಿ. ಸಾಹೇಬ್ರ ಅಲ್ಲಿ ಬರ್ರಿ, ಏನು ಬೇಕೆಲ್ಲ ಏರ್ಪಾಟ್ ನಾ ಮಾಡಿಸ್ತೀನಿ. ಅಲ್ಲಿ ನಿಮ್ಮ ಕೈಗಟ್ಟಿ ಯಾಕೋ ಶೆಟ್ಟಿ. ಬಾಳ ಬಾಯ್ ಬಾಡ್ಬೇಡ, ಹೋಗಿ ಕರಿ ಜಿಟ್ಟಿ ನಡೀತ ಅವ್ರು. PC, ಯಾರಿವರು? ಬ್ರಹ್ಮ, ವಿಷ್ಣು, ಮಹೇಶ್ವರ, ನಂದೀಶ ಇದ್ದಂತೆ. ಇವ್ರ ಬಗ್ಗೆ ನೀವು ಬಹಳ ಹುಷಾರಾಗಿರ್ಬೇಕು. ಓಕೆ, ಇವರೆಷ್ಟೇ ವರ ಪಡೆದು ಬಂದಿರಲಿ, ಅದನ್ನ ಏನು ಮಾಡಬೇಕು ಅದನ್ನ ನಾನು ಮಾಡ್ತೀನಿ. ಡ್ಯೂಟಿ ಹುಷಾರಾಗಿರಲಿ. ರಸ್ತೆಯಲ್ಲಿ ಹೋಗುತ್ತಿರುವ ಕಳ್ಳ ಮಾಲಿನ ಬಗ್ಗೆ ಎಚ್ಚರವಿರಲಿ. ನಾನಿನ್ನು ಬರ್ತೀನಿ.
ಮತ್ತೆ ನಡಿಲೆ ಹೆಣ್ಮಕ್ಳನ್ನ ಚುಡಾಸೋರ್ ಹಿಡಿಯಾಕ ಹೋಗ್ಕೊಂಡು ನಡಿ. ಅವ್ರನ್ನ ಯಾಕೆ ಹಿಡಿಯಾಕ ಹೋಗ್ತೀರಿ? ಮೊದಲ ನಮ್ಮ ಹೆಣ್ಣು ನಾವು ಕಲ್ತ್ಕೊಂಡು ನಡಿ. ನಾವು ಪ್ರದೀಪ್ ಸರ್ ಸಹಾಯದಿಂದ ಕಳೆದುಕೊಂಡು ನೌಕರಿ ಪಡೆದುಕೊಂಡಿವಿ. ಕಾಂತು ಅಯ್ಯೋ ನೀವ ನಮ್ ಕಪಾಟು. ಏ ಕಾಂತಿ ಒಂದ್ ನಗಾಕತ್ತಾನೆ ನಡ್ಗಾಕತ್ತಾನೆ. ಹೌದಲ್ಲ ಏ ಮಾತ ಹಿಂಗ್ಯಾಕೆ ನಡ್ಗಾಕತ್ತಿದ್ವಿ? ಏನಾಗೈತಿ ನಿನಗ? ಮೊನ್ನೆ ನನ್ನ ಕನಸಿನಾಗ ಹೆಣ್ಣು ದೇವ್ ಬಂದಿತ್ತು, ಅದಕ್ಕ ಕನಸಿನಾಗ ಬಂದದ್ ನೋಡ. ಏನು ನಿನ್ ಕನಸಿನ ಹಗ್ಲಿ ದೆವ್ವ ಬಂದಿತ್ತ? ನಿನ್ ಕನಸಿನಾಗ ಏನು ಬರ್ತಾವ? ನಿನ್ನ ಕನಸಿನಾಗ ನನ್ನ ಕನಸಿನಾಗ ಹಾ ಕೇಳ ಸ್ಟೋರಿ. ಮೊನ್ನೆ ಫುಲ್ ನಿಷೇಧಾಗ ಸುಡುಗಾಡದಾಗ ಹೋಗಿ ಮಕ್ಕೊಂಡಿದ್ನ. ನಾ ಮಕ್ಕೊಂಡಿದ್ ನೋಡಿ ಒಂದ್ ಹೆಣ ತಗೊಂಡ್ ಬಂದಿರಪ್ಪ. ನಾನು ನೋಡಿ ಅವ್ರು ಅಲ್ಲೇ ಬಿಟ್ಟು ಓಡಿ ಹೋದ್ರ. ನಾ ಯಾತ್ರಾಗಿ ನೋಡ್ತನು, ಅಯ್ಯೋ ನಾನು ಚಿನ್ನು ಇಲ್ಲೇ ಬಂದಾಳ ಅಂತ ಹೇಳಿ ತ್ಯಾಕಿ ಬಡದ ನಾ ಮಕ್ಕೊಂಡಿ. ಬೆಳಿಗ್ಗೆ ನೋಡ್ತನು ಅದು ಚಿನ್ನು ಅಲ್ಲ, ಅದೊಂದು ಮುದುಕಿ ಹೆಣ ಇತ್ತಪ್ಪ. ಅದು ಈಗ ನಾನು ಕನಸನೇ ಬಂದೈತಿ ನೋಡ. ಹಲೋ ಹೊಸ ಯಾವುದು ಹಳಿ ಯಾವುದು ಒಂದು ಗೊತ್ತಾಗಲಿಲ್ಲ ನಿನಗೆ? ಏ ಹಂಗಲ್ಲ, ನಾ ಎಲ್ಲ ಕೈಗಾಡಿಸಿ ನೋಡಿನಪ್ಪ, ಎಲ್ಲ ಸೇಮ ಕಾಣಿಸ್ತ. ಏ ಬಂಡ್ರ ಏನು ನಿನ್ನ ಬಾಯಿ? ನಮಗ ಮುತ್ತು ಕೊಡಕ್ ಬರ್ತ ಕಾಯಿ, ನೀನು ನಾವೇನು ಕೊಡ್ತೀವಿ ಪಪ್ಪಾಯಿ. ನಿಮ್ ಕೈಯಾಗ ಏನೈತಿ ಒಣ ಗಂಜಿ ಇರಾಕ್ ಕೈಯಾಗ ಒಂದು ಬಡಿ ಚಂದೈತಿ ನಿಮ್ ಕೈಯಾಗ. ಆತಳ ಗಿಡ ಬಡಿಗೆ ಇಟ್ಟು ಜೀಪ್ ನನಗೆ ತೋರ್ಸಾಲಿ. ಹಿಡ್ಕೋರಿ ನಿಮ್ ಕೈ ನಡುಗು ಕೈನ ಕಟ್ಟೆ ಹಿಡ್ಕೋರಿ. ಫ್ಯಾಷನ್ ಕಂಪಿನ ಹುಡುಗಿ ನಮ್ಮ ಓಣೆಗಾದ ಹೊಂದಳ ಕನ್ನಡಿಗೆ ಶ್ರೀಕೃಷ್ಣರ ಮಂದಿಗೆ ಬಿತ್ತದ ಸಂತೋಷ ಪಾಠಗಳಿಗೆ ಬಡತನ ನೆತ್ತಿಗೆ ಬಿಸಿಲ ಪಾಡುತ್ತಾವ ಮೆತ್ತನಗಲ್ಲ. ಬಡತನ ನೆತ್ತಿಗೆ ಬಿಸಿಲ ಪಾಡುತ್ತಾವ ಮೆತ್ತನಗಲ್ಲ. ತುದಿ ನಾಲಿಗೆ ಫ್ಯಾಷನ್ ಕಾಂತಿನ ಹುಡುಗಿ ನಮ್ಮ ಶ್ರೀಕೃಷ್ಣರ ಮಂದಿಗೆ ಬಿತ್ತದ ಸಂತೋಷ ಪಾಠಗಳಿಗೆ ಹಿಡಿಯಲಕ್ಕೆ ಶನಿಕಂಠ 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 ರಾಜ್ಕುಮಾರ್ ಹಿಡಿಬೇಕಾರೆ ಎಷ್ಟು ವರ್ಷ ಆತು? ಹಂಗ ಅಲ್ಲಿರೋದು ನಮ್ಮ ರಾಜ್ಕುಮಾರ್ ಕರ್ಕೊಂಬರಾಕ ಎಷ್ಟು ವರ್ಷ ಆತು? ಇನ್ ಈ ಬೋಲ್ರಾಯ್ ಹಿಡಿಬೇಕಾರೆ ಎಷ್ಟು ವರ್ಷ ಆಕತ್ತೆ ಏನು? ಅದಕ್ಕ ನಡೆಯುವ ನನಗೆ ಚೆನ್ನಾಗಿ ಗೊತ್ತು. ಈ ಕೈಯ ಕತ್ತಿ ಹಿಡಿದು ಹೊತ್ತು ನೋಡದೆ ಅವನ ಹತ್ತಿರ ಸಾಗಿದರೆ 10 ತಾಸಿನಲ್ಲಿ ಹೊತ್ತು ತರ್ತಾನೆ. 10 ತಾಸಿಗೆ ಹೊತ್ತು ತಂದ್ರ 10 ತೊಲಿ ಬಂಗಾರ ಕಡಿ ಬಹುಮಾನ ನಿನಗ ಕರಿಯ.
ಆ ಬಹುಮಾನ ಹೊಡೆಯಬೇಕೆಂದು ಹತ್ತಿ ಉಡಿ ನಿಂತಿರುವೆ ಹೊನ್ನರತನ ಮೇಲೆ. ನಡಿಮೊದಲು ಆ ಚನ್ನ ಕೇಶವನ ಬೆಳಕಿನಲ್ಲಿ ಹೊತ್ತೊಯ್ಯುವೆ ಆ ಬಲರಾಮನೆಂಬ ಆನೆಯನ್ನು. ಹೊರೆಯಿಂದ ಹೊರಬಂದ ಕಟ್ಟಿದ ರಕ್ತ ಬೇಕೆಂಬಂತೆ ಈ ಬಲರಾಮನ ಕೋಟ್ಲಿ ನನ್ನ ಕೈಗೆ ಬಂದಿದೆ ಅಂದರೆ ಅದಕ್ಕೆ ನಿನ್ನ ರಕ್ತ ಬೇಕೇ ಬೇಕು. ಹೇಳು, ನನ್ನ ಅತ್ತಿಗೆ ಶಾಂತಾಳ ಸಾವಿಗೆ ಕಾರಣ ಯಾರು ಹೇಳು. ಅಮ್ಮ ಬಲರಾಮ, ನಾನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯಾಗಿದೆ. ಆದ್ರೆ ನನ್ನ ಪ್ರಾಣನಾದ್ರೂ ಉಳಿಸು. ನಿನ್ನ ಮಗನಂತೆ ಇರ್ತೀನಿ ಊರಾಗ. ಸಾಧ್ಯವಿಲ್ಲ. ಭೀಮನ ಕೈಲಿ ಜಲಸಮಾದ, ಕೃಷ್ಣನಲ್ಲಿ ಕಂಸ, ಅರ್ಜುನನ ಕೈಲಿ ದ್ರೋಣಾರ್ಜಿ ಸತ್ತಂತೆ ನೀನಿಂದು ನನ್ನ ಕೈಯಲ್ಲಿ ಸಾಯಲೇಬೇಕು. ನೀನು ಕೊಡ್ರಮಣ ಕೊಲ್ಬೇಡವನ. ನಿಲ್ಲು, ಅವನನ್ನು ಕೊಲೆ ಮಾಡಬೇಡ. ಇಲ್ಲ ಇಲ್ಲ, ನಾನೀಗ ಯಾರನ್ನು ಮಾತನ್ನು ಕೇಳುವುದಿಲ್ಲ. ನನ್ನ ಕೋಪ ಕೆರಳಿದೆ, ಆವೇಶ ಆಕಾಶ ಮುಟ್ಟಿದೆ, ನನ್ನ ರಕ್ತ ಕಥಕಥನೆ ಕುದಿಯುತ್ತಿದೆ. ನನ್ನ ರೋಮವೆಲ್ಲ ರಾಮಬಾಣವಾಗಿ ಕೂಗಿ ಹೇಳುತ್ತಿದೆ, ಪಾಪಿ ಕಾಲಿಂಗನ ಎದೆ ಎಳೆದು ರಕ್ತ ಕುಡಿ ಅಂದು. ತಡೆಯಣ್ಣ, ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡ. ನಿನ್ನಂತೆ ಆವೇಶ ನನಗೂ ಇದೆ, ಆದರೆ ಕಾನೂನನ್ನು ಗೌರವಿಸಬೇಕು. ನೀನು ಕೊಂದ್ರೆ ಮರ್ಡರ್ ಆಗುತ್ತೆ, ಅದೇ ನಾನು ಕೊಂದ್ರೆ ಎನ್ಕೌಂಟರ್ ಆಗುತ್ತೆ. ಅದಕ್ಕೆ ನಿನಗೆ ತಾಳ್ಮೆ ಇರಲಿ. ತಾಳ್ಮೆ ಎಂಬ ನಮ್ಮ ಬಳಿ ಈ ಮುಟ್ಟಾಳನ ಕಾಲ್ದರುಡಿಗೆ ಹರಿದಾಗ ಅದರ ತಾಳ ತಪ್ಪಿದ ಕಲ್ಲಿಗೆ ನನ್ನ ಮನಶಾಂತತೆ ಸೀಮೆ ದಾಟಿದೆ. ಮಿಸ್ಟರ್ ಪ್ರದೀಪ್, ನನಗೀಗ ಅಡ್ಡ ಬರಬೇಡ, ಸರಿ ಹಿಂದಕ್ಕೆ. ನೀನು ಹೀಗೆ ಕಾನೂನು ಕಾನೂನು ಅಂತ ಜಪ ಮಾಡ್ತಾ ನಿಂತರೆ ನನ್ನ ಸೇಡು ತೀರುವುದಿಲ್ಲ, ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿನೂ ಸಿಗುವುದಿಲ್ಲ. ಈಗ ನಾನು ಅವನ ಕೈಲಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ತೃಪ್ತಿ ಆಯಿತು, ನಮಗೀಗ ತೃಪ್ತಿ ಆಯಿತು. ಮಿಸ್ಟರ್ ಪ್ರದೀಪ್, ನಿನ್ನ ಕಾನೂನು ನಿನಗೆ ಬೇಕೆಂದರೆ ಮೊದಲು ನನ್ನನ್ನು ಅರೆಸ್ಟ್ ಮಾಡು. ಇಲ್ಲ ಸರ್, ಅರೆಸ್ಟ್ ಮಾಡಬೇಡಿ ಸರ್. ಅವನನ್ನು ಕೊಂದಿದ್ದು ನಾನು. ಏಕೆಂದರೆ ನನ್ನ ತಂಗಿಯ ಶೀಲಹರಣ ಮಾಡಿ ಪಾಪಿ ನನ್ನ ತಂಗಿಯನ್ನೇ ಮುಗಿಸಿಬಿಟ್ಟನು. ಅದಕ್ಕಾಗಿ ಸೇಡು ತೀರಿಸಿಕೊಳ್ಳಲು ಅವನನ್ನು ಕೊಂದೆ ನಾನು. ನಾಗೇಶ, ಎಂತವನಪ್ಪ ನೀನು? ಹೌದು ಸಾಹೇಬರೇ, ನಿಮ್ಮಿಂದ ಆಗದ ಕೆಲಸ ನನ್ನ ಬಲರಾಮನ ಮಾಡಿದ್ದಾನೆ. ಈ ಸಮಾಜದಲ್ಲಿ ಬಲರಾಮನಂತವರು ಬೇಕೇ ಬೇಕು. ಎಷ್ಟೋ ಹೆಣ್ಣು ಮಕ್ಕಳ ಜೀವನ ಉಳಿದಲಿಕ್ಕೆ. ನಾಗೇಶ್, ಈ ಶವ ಪೋಸ್ಟ್ ಮಾರ್ಟಮ್ ಮಾಡಿ ಪಂಚನಾಮೆಗೆ ರೆಡಿ ಮಾಡಿ. ಮೊದಲು ಈ ನಾಗೇಶನನ್ನು ಅರೆಸ್ಟ್ ಮಾಡಿಕೊಂಡು ನಡೆಯಿರಿ. ಕಾನೂನಿನ ಪ್ರಕಾರ ಮುನ್ನಡೆಯೋಣ. ಏನಂತ? ನಿಮ್ಮ ಅಪ್ಪ ಸಿಕ್ಕರೆ ಚಾಪಲ್ ತಂದು ಹೊಡಿತೀನಿ ಅಂತ. ಹಂಗಂದ್ರ ಮಾತು ಅವನ ಈಗ ಮಾತು ಕೈಯಾಗ ಬರ್ಪೇ ಕೊಟ್ಟು ಚೀಪ ಕರ್ಕೊಂಡ್ರೆ ಮಾತು ಅದೆಲ್ಲ ಹೋಗ್ಲಿ, ನನ್ನ ಗಂಡ ಬೇಕಾದ್ರೆ ಬೇಕು. ಮಗಳ ಅಳಬೇಡಿ, ಕಳ್ಳ ಕಿತ್ತು ಹೊರಗೆ ಬರ್ತಾವ. ಸರಿ, ಈ ಸದ್ದ ಇಲ್ಲಿ ಯಾರು ಬರ್ತಾರಲ್ಲ ಅವ್ರನ್ನ ಹಿಡಿದು ನಿಂದು ಮದುವೆ ಮಾಡ್ತಾರೆ. ಸ್ವಲ್ಪ ಕರೆ ಮಾತಾಡೋದು ಕಲೀರಿ. ಎಷ್ಟು ದಿನ ಸುಳ್ಳು ಹೇಳ್ತೀರಿ ನಿಮ್ಮ ಮಗಳಿಗೆ?
ಇವು ಕೂತ್ಕೊಡ ನೀರ್ ತುಂಬಿಲ್ಲ ಅಂತ. ಹೌದು ಮಾವ, ಮಾತಿನ ಮಣಿ ಕಟ್ಟಿ ಉಗುಳಿನ ಮೇಲ್ಪೂಜೆ ಹಾಕಿ ಅದ್ರಾಗ ಹೋಗಿ ಮಲ್ಕೋರಿ ಅಂತಿ. ಏನು ಮಾತಾಡ್ತಿರಿ ಹಾ 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 ಪುಂಡು ಪೋಕ್ರಿ ಪೊಲೀಸ್ ಸಾಬುಗಳ ಏನ್ರಿ ಆತೋ ಇನ್ನೊಂದ್ ಏನ್ರ ಐತೆ ಮಾತಾಡ್ ನಿಮ್ದು ಏನ್ರ ಐತ್ರಿ ಹೇಳ್ರಿ. ಒಳಗೆ ಹೇಳ್ರ ನಿನ್ನ ಮಗಳ ನಾವು ಕೊಡ್ತೇವ ಮಾವ. ಕೊಡ್ತನು ಸಾವುಕಾರ ಕೊಡಾಕ ಇಟ್ಕೊಂಡಿದ್ದಲ್ಲ ಅದನ್ನ ಮಾವ. ನಾವಿನು ಒಣಪಿನ ಸಾವುಕಾರ ಸಾವುಕಾರ ಅದೆಯೋ ಒಗ್ಯಾನ ಕಚ್ಚೂರು ಇನ್ನು ಸಾವುಕಾರ ಇದೆ ಯಾರಿಗ ಗೊತ್ತು ಮರ ಹೇಳಾತಿರಿ ನಾ ಕೇಳಾತೀನಿ ಅಟ್ಟ. ಮಾವ ನಿನ್ನ ಮಗಳು ನನಗ್ ಕೊಡ್ತಾನ ಅಂದ್ರ ಹಾ ಆಕಿಗೆ ಬಂಗಾರದ ಸರಿಗೆ ಮಾಡಿಸಿಟ್ಟಾನೆ, ಕಾಲಿಗೆ ಚೈನಾ ತಂದಿಟ್ಟಿನಿ, ನಡಕೊಂದು ಬೆಳ್ಳಿ ಪಟ್ಟ ತಂದಿಟ್ಟಿನಿ. ನೀ ಕೊಡಾಕ್ ಹೂ ಅಂದ್ರ ಕೈಯಾಗ ಕೈ ಕೊಟ್ಟ ಸೇರಿ ಕೊಟ್ಟು ನಿಂದಾತೀನಿ ನಿಂದೇನಪ್ಪ ನಮ್ದು ಲಿಸ್ಟ್ ಬಾಳ ಬಾಳ ಕಟ್ಟಿ ಒಂದ್ ಹೇಳ್ಬಿಡ ಈಗ ನೀ ಕುಡ್ಲ ಬಿಟ್ಟಾಳ ಕಟ್ಕೊಳಕ ಒಂದು ರೆಬನ್ ತಗೊಂಡ್ಬರ್ತಾನ. ಏ ತಿರುಪತಿ ತೆರಿ ಬೋಳ್ಸ್ತೀನಿ ಬಿಡ ಹಂಗ ಏ ಬೋಳಸಂಗಾರ ಕಪಲ್ ಕ್ಯಾನ್ಸಲ್ ಏ ಹೇಳ ಮತ್ತ ಮತ್ತ ಕುಟಿಗೆ ಹಚ್ಕೊಳಕ ಲಿಪ್ಸ್ಟಿಕ್ ತಗೊಂಡ್ಬರ್ತಾನ. ಅಯ್ಯೋ ಹಾ ಮತ್ತ ಕಣ್ಣಿಗೆ ಕಡಿಗೆ ತಗೊಂಡ್ಬರ್ತಾನ. ಅಯ್ಯೋ ಅಪ್ಪ ಮತ್ತ ಬಂಗಾರ ಚೈನ್ ತಗೊಂಡ್ಬರ್ತಾನ. ನಾ ಕೊಲ್ಲಿದ ಚಾಳಿ ಮಾಡ್ಕೊಂಡ್ಬರ್ತಾನ. ನೀ ಕೊಡಾಕ ಹೂ ಮಾಡ್ಬೇಕು ನೋಡ. ಮತ್ತ ನೀನು ಹೂ ಕರ್ಸ್ಬೇಡ ಮತ್ತೇನ್ರ ಇದ್ರೆ ಹೇಳಿ ಈಗ ಲಿಸ್ಟ್ ಮಾಡಾಕತ್ತೇನೆ. ಏನ ಲಿಸ್ಟ್ ಜ್ವಾಸ್ ಮಾಡಿ ನೀ ಎಲ್ಲರೇ ನನ್ನ ಮದುವೆ ಮಾಡಾಕ ಹೂ ಅಂದೆ ಅಂದ್ರ ಅಡಿಗೆ ಸಿಕ್ಕಾಗ ಮಾಡ್ಸೇನೆ. ಏನ್ ತಿಂದಿ ಏನ್ ಬಿಟ್ಟಿ ಅದನ್ನೆಲ್ಲ ಕೇಳಿದ್ರೆ ನನಗ ಈಗ ಬಾಯಾಗ ಜೋಲ ಬರತ್ತ ಮಾತು ಮುಂದೆ ಕೂತಾರ ಡ್ಯಾಮ್ ಕಟ್ಟಿಗೆ ನೋಡಪ್ಪ ನನ್ನ ಮಗಳು ಕೊಡೋದ್ರ ಒಂದು ಕಂಡೀಷನ್ ಐತೆ ನಿಮ್ಗೆ ಒಪ್ಪಿಗೆ ಇದ್ರ ಹೇಳ ಏನಿಲ್ಲ ಈಕೋ ಈಗ ಅಲ್ಲಿ ಪೈಜಾನ್ ಅಂಗಡಿ ಅಪ್ಪನ ಮಾವ ನಾನು ಒಳಗೀಗ ಏಯ್ ಮಾವ ಇವ್ರಿಬ್ರು ಅಲ್ಲಿ ಬರ್ತಾರ ನನ್ನ ಆ ಅಪ್ಪನ ಮಾವನ ಮುಟ್ಟಿ ಬಂದ ನಾನು ಹೊಳ್ಳಿ ಯಾರು ಮುಟ್ತಿಲ್ಲ ಅವ್ರಿಗೆ ನನ್ನ ಬಂಗಾರ ಅಂತ ಮಗಳು ಕೊಡೋದು ನೋಡಪ್ಪ. ನಾನ ಅಕ್ಕಿ ಒಂದಾಡ ಬರೋದಿಲ್ಲ ಒಬ್ಬ ಸಾರಿ ಹೋಗಿಲ್ಲ ಒಂದ್ ಎರಡು ಮೂರು ಅವ್ರು ಹೋಗ್ಯಾರ ಹೋಗಿ ನೀರಾಗ ಕಲ್ ಬಿಟ್ಟಾಗ ಹೋಗೋಣ ಬಾ ಅವನು ಇದು ಕಬರ್ ಗೆಟ್ಟ ನಿರ್ತೈತೆ ಹೋಗಿ ಬರ್ತಾರ ಅವ್ರ ಹೋಗೋಣ ನಡಿ. ಬಾಳ ವಾಚ್ ಅಪ್ಪ ಇದು ನಡಿಯ ಇಲ್ಲೇ ಅದು ನಾಳೆಯಪ್ಪ ತಡಿದಪ್ಪ ಹೆಂಗ ಜಗಳ ಮಾಡಿದ್ರೆ ಹೆಂಗ್ ಕೊಡ್ಲು ಮಾರಾಯ. ನಿನ್ನ ಬಂಗಾರ ನನಗೆ ಬೇಕು ನನಗ ಬೇಕ. ಹೆಂಗ ಜಗಳ ಮಾಡಿದ್ರೆ ಯಾರಿಗೆ ಕೊಡ್ಲು ನನಗೆ ಕೊಡು ಮಾವ. ನನಗೆ ಆಗುದಿಲ್ಲಪ್ಪ ನನಗ ಕೊಡು ಮಾವ. ಇವಾಗ ಕಾಂತೇಶ್ ಅಂದ್ರೆ ಯಾರು ತಮ್ಮ? ಇಲ್ಲಿಗೆ ನಮಸ್ಕಾರ, ನಾನಾರಿ ಕಾಂತೇಶ್ ಅಂತ. ನಿನಗ ಈ ಒಂದು ಶಕ್ತಿ ಮಗಳಾದ ಚಿನ್ನನ ಕೊಡೋದೈತಿಪ್ಪ. ಯಾಕ್ರಿ ಸಾವುಕಾರ ಇಲ್ಲಪ್ಪ ಗಾಡಿ ದಿನ ಭೇಟಿ ಹಾಕು. ಇಲ್ಲಪ್ಪ ಇವಳ ಗೆಳತಿ ಬಂಗಾರಿ ಅಂತ ಅದಾರ, ಅವಳನ್ನ ನಿನ್ಗೆ ಕೊಡ್ತೀನಿ. ಮಗಳ ಆತಿತ್ಲವ ಈಗರೆ ಸಾವುಕಾರ ಮಾತನೆಲ್ಲ ನಂಬಿಕೆ ಮಗಳ ನಿನಗ ನಮ್ ಕೇತಿ ಮದುವೆ ಮಾಡೋರು ಯಾರು ಮತ್ತ ರೊಕ್ಕದ ಚಿಂತೆ ನಿನಗೇಕೆ? ನನ್ನ ತಮ್ಮ ಪ್ರದೀಪ್ ಸಾಹೇಬರು ನಿಮ್ಮ ಮದುವೆ ಜವಾಬ್ದಾರಿ ಹೊತ್ತಿದ್ದಾರೆ. ಆತಪ್ಪ ಓಕೆನಾ? ಜೈಲಿನಿಂದ ನಿನ್ನೆ ಬಿಡುಗಡೆ ಬಂದಿದ್ದೀರಿ. ಮೊದಲು ನಿಮ್ಮ ಮದುವೆ ವ್ಯವಸ್ಥೆ ಮಾಡೋಣ ಎಂದರು. ಸಾವುಕಾರ ಊಟದ ಹೊತ್ತಾಗ ಮಾಡಿದ್ರು.
ಊಟದ ಎಲ್ಲಾ ಮಾಡ್ಯಾರ ಮುತ್ಯ ಬಳಿ ಹೋಗಿ ನಿಂಗೆ ಗೊತ್ತಾಗೈತಾರಲ್ಲ ಅದೇ ಅವತ್ತು ತಿಳ್ಕೊಂತ ಆಯ್ತು ಮಗ ತಿನ್ನೋದ ಮಾಡಿ ಹೌದು ಬನ್ನಿ ಹೋಗೋಣ. ಶಂಭೋ ಶಂಕರ ತ್ರಿಶೂಲಾಧಾರಿ, ನಿನ್ನನ್ನು ನಂಬಿದ ಭಕ್ತರಿಗೆ ನೀನೇ ಆಧಾರ. ಜೈ ಗುರುದೇವ. ಬನ್ನಿ ಗುರುದೇವ ಬನ್ನಿ. ತಾವು ಯಾವ ಮಠದ ಮಠಾಧೀಶ್ವರ ಅನ್ನೋದು ನನಗೆ ತಿಳಿಯಲಿಲ್ಲವೇ? ತಾವು ತಿಳಿಸಿ ಹೇಳಿ ಗುರುದೇವ. ನಿಮ್ಮ ಗುರುದೇವ ಆಚಾರ್ಯ ಮಠದ ಸಾಮಂತ ಗುರುಗಳ ಶಿಷ್ಯ, ಹೊಸ ಪಟ್ಟಾಧಿಕಾರ ಮಾಡಿಕೊಂಡ ಆ ಮಠದ ಪಟ್ಟದ ದೇವರು. ಅಯ್ಯೋ ಪರಮಾತ್ಮ, ದೇವರು ದೊಡ್ಡವನು, ಗುರು ಎಂದರೆ ಹೇಗೆ ಅನ್ನಬೇಕು. ನಾನು ನೆನೆಸಿದ ದೇವರು ಅಂದರೆ ನೀನೇನಾ? ಬನ್ನಿ ಗುರುದೇವ ಬನ್ನಿ, ಬನ್ನಿ ಗುರುದೇವ ಬನ್ನಿ, ಬೇಗನೆ ಸಿಂಹಾಸನ ಮೇಲೆ ದಯಮಾಡಿ. ಆ ಗುರುದೇವ ನಿಮಗೆ ಭೋಗ ಭಾಗ್ಯ ಸಿರಿ ಸಂಪತ್ತು ಎಲ್ಲವನ್ನೂ ದಯಪಾಲಿಸಲಿ. ನಿಮಗೆ ಬಂದಿರುವ ಆಪತ್ತು ವಿಪತ್ತು ನಿಮ್ಮಿಂದ ದೂರ ಆಗಲಿ. ನಿಮ್ಮ ಸುಖ ಶಿಖರವೇರಲಿ. ಧನ್ಯನಾದ ತಂದೆ, ಧನ್ಯನಾದ. ತಾವು ಈಗ ಹರಿಸಿದ ವಾಣಿಯಲ್ಲಿ ಒಂದೇ ಒಂದು ಉಳಿಯುತ್ತೆ. ವಿಪತ್ತು ಆಪತ್ತು, ವಿಪತ್ತು ಆಪತ್ತು ಅಂದರೆ ನಿಜ. ಆದರೆ ನನ್ನ ವೈರಿಯ ನಾಶ ಆಗಲಿಲ್ಲವೇನು ಅನ್ನಲಿಲ್ಲವೇ? ಅದೇ ನನಗೆ ಅವಶ್ಯವೇ. ನೀವು ನೆನಪಿಸಲೆಂದೇ ಆ ಮಾತು ಬಿಟ್ಟು ಹೇಳಿದೆ ಅಷ್ಟೇ. ಆದರೆ ಎಂಬ ಅರ್ಧಕ್ಕೆ ನಿಲ್ಲಿಸಬೇಡ ಗುರುದೇವ. ನನ್ನ ವೈರಿಯ ನಾಶ ಆಗಬೇಕಾದರೆ ನಿನಗೆ ಯಾವ ಬಲಿ ಬೇಕಾದರೂ ತಂದು ಕೊಡುತ್ತೇನೆ. ಈ ನಿಮ್ಮ ಅಣ್ಣನವರ ಬೇಡಿಕೆ ನಿನಗೂ ತೃಪ್ತಿದಾಯಕವೇ? ಹೌದು ಗುರುದೇವ, ಹೌದು. ನಮ್ಮ ಗೌಡರ ಬೇಡಿಕೆಯೇ ನನ್ನ ಬೇಡಿಕೆ, ಈ ನಮ್ಮ ಗೌಡರ ನುಡಿಯೇ ನನ್ನ ನುಡಿ. ಈ ಗೌಡ ಬಯಸಿದ್ದೆಲ್ಲ ಇದುವರೆಗೂ ನಾನು ಈಡೇರಿಸಿದ್ದೇನೆ. ಇದು ಒಂದೇ ಸಾಧ್ಯವಾಗುತ್ತಿಲ್ಲ ಗುರುದೇವ. ಸರಿ ಸರಿ. ಗೌಡ್ರೆ, ಆ ನಿಮ್ಮ ವೈರಿಗಳು ನಿರ್ನಾಮವಾಗಬೇಕೆಂದರೆ ಗುರು ಶುಕ್ರಾಚಾರ್ಯರ ಕಥೆಯೊಂದನ್ನು ಹೇಳ್ತೀನಿ, ಕೇಳಿಗ. ದೇವದಾನವರ ಯುದ್ಧದಲ್ಲಿ ಅಮೃತ ಕಲಸದಿಂದ ನೀರನ್ನು ಬಿಡುತ್ತಿರುವಾಗ ಶುಕ್ರಾಚಾರ್ಯರು ಕಲಸದ ಬಾಯಿಗೆ ಬಂದು ಕುಳಿತಿದ್ದರು. ಆಗ ಪರಮಾತ್ಮ ತನ್ನ ಉಗುರಿನಿಂದ ಒತ್ತಿದಾಗ ಗುರು ಶುಕ್ರಾಚಾರ್ಯ ಕಣ್ಣೊಂದು ಹೋಯಿತು. ಅದಕ್ಕೆ ನೀವು ಇದುವರೆಗೂ ಮಾಡಿದ ಸಾಹಸ ಸಾಧನೆಗಳನ್ನು ಹೇಳಿಬಿಡಿ. ನಾನು ನಿಮಗೆ ಅಮೃತ ಕಲಸದ ನೀರನ್ನು ಕುಡಿಸಿ ಬಿಡುವೆ. ನಂತರ 1 ಗಂಟೆಯಲ್ಲಿ ಆ ನಿಮ್ಮ ವೈರಿಗಳು ನಿಮ್ಮ ಕಾಲಡಿ ಬಂದು ಸಾಯುತ್ತಾರೆ. ನೀನು ಜೀವ ತೆಗೆದರೆ ಮರ್ಡರ್ ಆಗುತ್ತೆ, ಅದೇ ನಾನು ಶೂಟ್ ಮಾಡಿದರೆ ಎನ್ಕೌಂಟರ್ ಆಗುತ್ತೆ. ಲೇ ಗೌಡ, ಅಂದು ಠಾಣೆಗೆ ಬಂದು ನನಗೆ ಹಣದ ಆಸೆ ತೋರಿಸಿದ್ದು ರೆಕಾರ್ಡ್ ಇದೆ ನನ್ನಲ್ಲಿ. ನನ್ನ ಅಣ್ಣನ ಸಂಸಾರ ಛಿದ್ರವಾಗಲು ನೀನೇ ಕಾರಣ. ಅದರ ಪ್ರತಿಫಲ ನೀ ಅನುಭವಿಸಲೇಬೇಕು. ಹಿಂದೆ ಸತ್ತ ನನ್ನ ಅತ್ತಿಗೆ ಶಾಂತಮ್ಮನನ್ನು ನೆನಪಿಸಿಕೊ. ನನ್ನ ಅತ್ತಿಗೆ ಶಾಂತಮ್ಮನ ಹೆಣ್ಣಿಗೆ ಶೀಲ ಸಿಂಗಾರವೆಂದು ನನ್ನ ಅತ್ತಿಗೆ ಶಾಂತಮ್ಮ ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರು. ಕಾಳಿಂಗನಿಂದ ಅವಳ ಶೀಲವನ್ನು ಕೆಡಿಸಿಸಿ ಅವಳನ್ನು ಹಾವು ಕಚ್ಚಿದ ಮಾವು ಮಾಡಿ, ನೀವು ಮಾವು ಕಚ್ಚಿದ ಹಾವು ಆದಿರಲ್ಲ, ನೆನಪಿಸಿಕೋ ಅದನ್ನೆಲ್ಲ. ಕ್ಷಮಿಸಿ ಸರ್, ಕ್ಷಮಿಸಿ. ಈ ಪ್ರವೀಣ ಸಾಹೇಬ್ರ ಮಂತ್ರ ಕುತಂತ್ರಕ್ಕೆ ನಾನು ಹೆದರಿ ಈಗ ಮೌನನಾಗಿದ್ದೇನೆ. ದಯಮಾಡಿ ನನ್ನನ್ನು ಕೊಲ್ಲಿರಿ, ನಮ್ಮ ಗೌಡರ ಪ್ರಾಣ ತೆಗೆಯಬೇಡಿರಿ. ನಿನ್ನ ಮಾತನ್ನು ಕೇಳಿ ನನಗೀಗ ನಗಬೇಕು ಅಳಬೇಕು ಒಂದು ತಿಳಿಯದಾಗಿದೆ. ಲೇ ರಣ ಹೇಳಿ ಕರಿಯ, ಅಂದು ಈ ಗೌಡ 10 ಸ್ತ್ರೀಯರ ಮುಖ ಮುಚ್ಚಿ ಅವರ ಶೀಲವನ್ನು ಕೆಡಿಸಿ ಹೊರ ರಾಜ್ಯಕ್ಕೆ ಅವರನ್ನು ವೇಶ್ಯಾವೃತ್ತಿಗೆ ಕಳಿಸುವಾಗ ಅದರಲ್ಲಿ ನಿನ್ನ ತಂಗಿಯೂ ಇದ್ದಳೆಂದು ನಿನಗೆ ತಿಳಿಯಲಿಲ್ಲವೇ? ಅದನ್ನು ರೆಕಾರ್ಡ್ ಸಮೇತ ತಂದಿದ್ದೀನಿ.
ತೆಗೆದುಕೋ, ಓದಿಕೋ ಈ ನಿನ್ನ ತಂಗಿಯ ಹೆಸರನ್ನು. ಇಲ್ಲ ಸಾಹೇಬ್ರೆ, ಇಲ್ಲ. ನನಗೆ ಈ ಗೌಡ ಬೇಕಾಗಿಲ್ಲ. ನನಗೆ ನೀವು ಬೇಕು. ನನಗೆ ನ್ಯಾಯ ಬೇಕು. ನನಗೆ ತಿಳಿಯದ ನನ್ನ ತಂಗಿನ ನುಂಗಿದ ಈ ಗೌಡನ ಘಟ ಬರಬೇಕೆಂದರೆ ನನ್ನ ಹಠ ತೀರಬೇಕು. ಬಲರಾಮ, ತಾಳಿಯ ಕೊಡಲಿಯನ್ನು ಏ ಗೌಡ, ಸರಿಯಾ? ಒಂದೇ ಬಿಟ್ಟಿಯ ಅವನನ್ನು? ಹೌದು ಸಾಹೇಬ್ರೆ, ನಿಮ್ಮ ಸೇಡಿನ ಜೊತೆ ನನ್ನ ಸೇಡು ತೀರಬೇಕಾಯಿತು. ಈ ಪಾಪದ ಹೊರೆಯೆಲ್ಲ ನನ್ನ ಮೇಲೆ ಇರಲಿ. ಬೇಗ ನನ್ನನ್ನು ಅರೆಸ್ಟ್ ಮಾಡಿರಿ. ಯಾಕಂದರೆ ಇವನದು ಸಾಹುಕಾರನ ಸಂಪತ್ತು, ನಿಮ್ಮ ಬಡವರ ತಾಕತ್ತು. ಇವನ ಸಾವಿಗೆ ನೀನೊಬ್ಬನೇ ಕಾರಣ ಅಲ್ಲ ಕರಿಯ, ಇವರೆಲ್ಲ ಇದ್ದಾರೆ. ಆಗನಬೇಡ, ಆ ಮಾತನಾಡಬೇಡ ಸಾಹೇಬ್ರೆ. ಈ ಬಲರಾಮ ನಮ್ಮಿಂದ ಸಾಕಷ್ಟು ಕಷ್ಟವನ್ನು ಎದುರಿಸಿದ್ದಾನೆ. ಇವನು ಆರೋಪಿ ಅಲ್ಲ, ಧರ್ಮಾತ್ಮ. ಬಲರಾಮನೆಂದರೆ ಬಲಹೀನನಲ್ಲ, ಬಲ ಪ್ರವೀಣ, ಜಗದೇಕ ವೀರ. ಇವನು ಹುಲಿಯಾಗಿ ಕಾಲು ಕೆದರಿದ ಹುಲಿಯಾಗಿ ಧರ್ಮಕ್ಕಾಗಿ ಪಣ ತೊಟ್ಟ ಕೆರಳಿದ ಗಂಡು ಹುಲಿಯವನು. ಇಂಥ ಸಾಹುಕಾರರ ಸಂಪತ್ತು ನಿಮಗೆಲ್ಲ ತಂದಿತ್ತು ಆಪತ್ತು. ಆ ಪಾಪದ ಆಪತ್ತೆಲ್ಲ ನಿಮಗೆ ಬೇಡ. ಆ ಪಾಪದ ಹೊರೆಯಲ್ಲ ನಾನು ಹೊರಬೇಕಾಗಿದೆ. ಬೇಗ ನನ್ನನ್ನು ಅರೆಸ್ಟ್ ಮಾಡಿ ಎಳೆದೊಯ್ಯಿರಿ. ನನ್ನ ಮಾತಿನ ಒಂದೇ ಅರ್ಥ ತಿಳಿದು ಎಷ್ಟು ಬೇಗ ಬದಲಾಗಿ ಕರಿಯ. ಹೌದು ಸರ್, ಸತ್ಯ ಅಹಿಂಸೆ ಪ್ರತಿಪಾದಿಸಿದ ಗಾಂಧೀಜಿ ಅಂತ ಅವರ ಹೆಸರು ಉಳಿಯಬೇಕಿದೆ. ಬುದ್ಧ, ಬಸವ, ಶ್ರೀರಾಮನಂತರ ಹೆಸರಿನಲ್ಲಿ ಈ ಬಲರಾಮನಂತವರು ಉಳಿಯಬೇಕಾಗಿದೆ. ಇಂಥವರಿಂದಲೇ ಇನ್ನು ಮುಂದೆ ರಾಮರಾಜ್ಯ ಸ್ಥಾಪನೆಯಾಗಲಿ. ಬೇಗ ನನ್ನನ್ನು ಅರೆಸ್ಟ್ ಮಾಡಿರಿ. ಪಿಸಿ, ಈ ಗೌಡನ ಶವ ಪಂಚನಾಮೆ ಮಾಡಿ ಪೋಸ್ಟ್ ಮಾರ್ಟಂಗೆ ರೆಡಿ ಮಾಡಿಸಿರಿ. ಈ ಕರಿಯನನ್ನು ಅರೆಸ್ಟ್ ಮಾಡಿಕೊಂಡು ನಡೆಯಿರಿ. ಕೆಲಸ ಮಾಡ್ಕೊಂಡು ಬಿಟ್ಟಿ ನೀನು ನೇಣು ಹಾಕಿಕೊಳ್ಳುವಂತ ಪ್ರಸಂಗ ಮೇಲೆ ಬಂದಿರುತ್ತಾರೆ. ಹೇಳಮ್ಮ ನನಗೆ. ನಿನ್ನ ಕಿರಿ ಮೈದುನ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಿನ್ನ ಶ್ರೀಮಂತ ಕಾರಣಕ್ಕೆ ಓಡೋಡಿ ಬಂದಿದ್ದಾನಮ್ಮ, ಓಡೋಡಿ ಬಂದಿದ್ದಾನೆ. ನನ್ನೊಂದಿಗೆ ಮಾತನಾಡುವ ಹೆತ್ತವನನ್ನು ಹೆತ್ತವಳ ಕೈ ತುತ್ತ ನೆತ್ತ ಮರೆಯಲು ಎತ್ತಿಗೆ ನಾನು. ನಿನ್ನ ತಾವು ಸಂಭವಿಸುವ ಮುನ್ನ ನನಗಾವ ಕಷ್ಟವನ್ನು ನನ್ನ ಮುಂದೆ ಹೇಳಬಾರದಮ್ಮ. ನೀನು ಬೇಡಿದ್ದರೆ ಹುಲಿಯಾಗಲೇ ತಂದು ಕೊಡುವಂತ ಏನಿಲ್ಲ. ಬೇಡಿದ್ದರೆ ಅಂತ ಹುಲಿಗಳನ್ನು ನನ್ನ ಜೀವನದಿಂದ ಉಳಿಸಿಕೊಳ್ಳಲು ಆಗಲಿಲ್ಲಮ್ಮ, ಉಳಿಸಿಕೊಳ್ಳಲು ಆಗಲಿಲ್ಲಮ್ಮ. ಅಧಿಕಾರ ವಹಿಸಿಕೊಂಡ ಕ್ಷಣದಲ್ಲಿ 100 ರೌಡಿಗಳನ್ನು ಹಿಡಿದು ಶಾಬಾಸ್ಗಿರಿ ಪಡೆದ ಈ ನಿನ್ನ ಮೈದು ನನಗೆ ನಿನ್ನ ನೋವು ಹೇಳಿಕೊಂಡಿದ್ದರೆ ಅದಕ್ಕೆ ಕ್ಷಣಾರ್ಧದಲ್ಲಿಯೇ ಪರಿಹಾರ ನಾನು ಕೊಡುತ್ತಿದ್ದೆ ತಾಯಿ, ನಾನು ಕೊಡುತ್ತಿದ್ದೆ. ಈಗ ನಾನು ಯಾರಿಗೆ ಹತ್ತಿಗೆ ಎಂದು ಕರೆಯಲಿ ಹೇಳಮ್ಮ? ಪ್ರದೀಪ, ಯಾಕೆ ಮತ್ತಿಗೆ ಮೇಲ್ಬಿದ್ದ ಹಾಕತ್ತೀರಿ? ಅವಳ ಹೊಟ್ಟೆಯಿಂದ ಈ ಮನೆಯ ಕುಲಪುತ್ರ ಅಂದ್ರ ವಂಶೋದ್ಧಾರಕ್ಕೆ ಹೊರಗೆ ನೀನು ತಂಗೋರ ಬಂದು ಸತ್ತಾನೇನೋ
ಮತ್ತ್ಯಾಕೆ ನಿಮ್ಮ ಮತ್ತಿಗೆ ಮೇನೆಲ್ ಬಿದ್ದಾಕತ್ತೀರಿ? ಕೊಂದಲು ನಮ್ಮ ಅತ್ತಿಗೆ ಕೊಂದಲು ಸತ್ತಳೇನಪ್ಪ ನಿಮ್ಮ ಮತ್ತಿಗೆ? ನೀನ ಹಿಂಗ ಕೊಂದು ನೇಣ್ ಹಾಕಿ ವಾಲ್ವಾಕಿ ಸಾವಿರ ಏನು ಮಾಡ್ತಾಳಪ್ಪ? ಈ ಮಾತು ನನಗಾಗಿಯೇ? ನಿನಗಾಗಿ ನೀ ಮಾಡಿದ ಈ ಹೇಸಿ ಕೃತ್ಯಕ್ಕಾಗಿ ಈ ಕೆಲಸ ಮಾಡಕ್ ನಿನ್ನ ಜನ್ಮ ಅದು ಹೆಂಗ್ ಒಪ್ಪಿತು ನೀಚ? ಈಗ ನಾ ನಿನಗ ಅಣ್ಣ ಅಂತ ಹ್ಯಾಂಗ ಕರೀಲಿ? ನಿನ್ನ ನೋಡಿದ್ರ ನನಗ ನಾಚಿಕೆ ಬರಾಕತ್ತೈತಿ. ನಾಚಿಕೆ ಬರ್ಲಾರ ಏನ್ ಮಾಡ್ತೈತಿವೋ ತಮ್ಮ? ಈ ನಿರಪರಾಧಿ ಅಣ್ಣನಿಗೆ ಈ ಕತ್ತಿ ಗಂಗವ್ವ ಮತ್ತಿನ ನೀನ ಕೊಲೆ ಮಾಡಿ ಅಂತ ಏಕ ಮಾತಿನಿಂದ ಹಾಕಿರಲ್ಲ. ಅದಕ್ಕೆ ನನಗ ನಗುವಿನ ಕೂಡ ಅವನು ಬರಾಕತ್ತೈತಿವೋ ತಮ್ಗಾರ್ಯ. ನೀನು ಅವತ್ತೇ ಅತ್ತಿಗೆ ಬಸರು ಎಂಬ ಸುದ್ದಿ ಕೇಳಿ ಬುದ್ಧಿ ತಂದ ದಿನಾನೇ ನನಗೆ ಸಂಶಯ ಬಂದಿತ್ತು. ಕಡಿಮೆ ಕೆಲಸ ಮಾಡೇ ಬಿಟ್ಟಲ್ಲ, ಮಾಡೇ ಬಿಟ್ಟಲ್ಲ. ನನ್ನ ಬಂಗಾರದಂತ ಅತ್ತಿ ನಾನು ಎಲ್ಲಿ ಹುಡುಕಲು ನೀ ಹೇಳು ನನ್ನ ಕುತ್ತಿಗೆ ಸಾಯಿಸಪ್ಪ, ಸಾಯಿಸು ನನ್ನ ಕುತ್ತಿಗೆ ಸಾಯಿಸು. ನೀನು ಬಂಗಾರದಂತ ಅತ್ತಿಗೆನ ನಾನು ಸಾಯ್ತೀನಿ, ನಾನು ಹಾಕ್ತೀನಿ. ಈಗ ನಾ ಸಾಯಿಸಿಲ್ಲ ಅಂತ ಹೇಳಿದ್ರು ಈಗ ನೀವು ನನಗೆ ಬಿಡ್ತೀರೇನಪ್ಪ? ಈಗ ನೀವು ನನ್ನ ಬಡಿಯಾಕ ಸಜ್ಜಾಗಿರ್ತಾರೆ. ಬರೆಯೋ ನೀಗಂತಿ ಗಂಗವ್ವ ನಿಮ್ಮ ಅತ್ತಿಗೆ ನಾನು ಬಡಿ ಬರೆಯೋ ಬರೆದು ಸಾಯಿತು ಬರೆಯೋ. ಏನು ಹೋದಮ್ಮ, ನಾನ ಕೊಂದಿನಿ, ನನ್ನ ಹೊಡಿಲಿ ಅಂತ ಈ ಪೊಲೀಸ್ಗಳ ನಾಟಕ ಆಡ್ತಿ? ಹೇಳು, ಈ ನನ್ನ ಅತ್ತಿಗೆಯನ್ನು ಯಾಕೆ ಕೊಂದಿರುವಿ? ಹೇಳು ಹೇಳು. ತಮ್ಮ ಹೊಡೆಯಪ್ಪ ಹೊಡಿ, ನನ್ನ ಮನಸ್ಸಿಗೆ ಸಮಾಧಾನ ಆಗುವವರೆಗೆ ಹೊಡೆಯಪ್ಪ. ಯಾಕಂದ್ರೆ ನೀನು ಖಾಕಿ ಅಂಗಿ ಹಾಕಿದ ಪೊಲೀಸ್ ಅಧಿಕಾರಿ, ಅವರಿಗೆ ಕರುಣೆ ಅನ್ನೋದು ಮೊದಲೇ ಇರುವುದಿಲ್ಲ. ನೀವು ಪ್ರಮಾಣ ವಚನ ಸ್ವೀಕರಿಸುವಾಗ ಸರ್ಕಾರಕ್ಕೆ ಹಂಗ ಮಾತು ಕೊಟ್ಟಿರ್ತೀರಪ್ಪ. ಬಾರೋ ಮಾಡೋದು ಹೇಸಿಗೆ ಕೆಲಸ ಮಾಡಿ ನಮಗೆ ಬುದ್ಧಿವಾದ ಹೇಳಲು ಬರ್ತೀಯ? ಹಿರಿಯ ನಂತರ ದೇವರ ಸಮಾನ ಅಂತ ನಂಬಿದ್ದೆ. ನೀರಿಗೆ ಮೋಸ ಮಾಡ್ತೀನಿ ಅಂತ ನಾನು ತಿಳಿದಿದ್ದಿಲ್ಲ. ನನ್ನ ಬಂಗಾರದ ಜಾತಿಗೆ ಎಲ್ಲಿ ಹುಡುಕಲು ಹೊಡಿಬ್ಯಾಡ್ರು ತಮ್ಗ, ಹೊಡಿಬ್ಯಾಡ್ರು. ಬಸೂರಿಯನ್ನು ಸುದ್ದಿ ಕೇಳಿ ತಾಗಿನಿಂದ ನನ್ನ ಕಸುನ ಹೋಗೈತ್ರು. ಹೊಡಿಬ್ಯಾಡ್ರು ತಮ್ಗ, ನಿಮ್ಮ ಕಾಲಿಗೆ ಬೀಳ್ತಲು ಬಡಿಬ್ಯಾಡ್ರು. ಆ
ಸಾಕು ಇವತ್ತು ಅವಳ ಜೊತೆ ನಿನ್ನ ಪ್ರಾಣನ ತಗೋತೀನಿ. ಸತಿ ಸಾವಿತ್ರಿ ನನ್ನ ಅತ್ತಿಗೆ, ಮಹಾಸತಿ ಅನಸೂಯ ನನ್ನ ಅತ್ತಿಗೆ, ಅಂತ ನನ್ನ ಅತ್ತಿಗೆ ನಾನು ಎಲ್ಲಿ ಹುಡುಕಲು ನನ್ನನ್ನು ಕ್ಷಮಿಸಿಬಿಡು. ಮಹಾಸತಿ ಅನುಸೂಯರಂತ ಮಹಾಸತಿ ಮಂಡೋದರಿ ಅಂತ ನಿಮ್ಮ ಅತ್ತಿಗೆನ ಕೊಂದದ್ದು ಬಹಳ ತಪ್ಪಾಗಿತ್ತು. ನಾನು ಬಿಟ್ಟು ಬೇರೆಯೋ ಮಹಾಪತಿ ತಾಯಿ ಈ ಗರ್ತಿ ಗಂಗವ್ವ ಅಂದ್ರ ಈ ಗಂಡನಿಗೆ ಬೇಕಾದ ಹೆಂಡತಿ. ಈ ಗಂಡನಿಂದ ಬಸುರಾಗಿ ಹೆಸರಾದ ಈ ನನ್ನ ಹೆಂಡತಿ ಅಂದ್ರ ನಿಮ್ಮ ಅತ್ತಿಗೆನ ಕೊಂದದ್ದು ಬಹಳ ತಪ್ಪಾಗೈತ್ರಿ. ಬರೆಯೋ ನನ್ನ ಸಾಯಿಸಿ ಬರೆಯೋ. ಈ ನಿನ್ನ ಹೊಲಸು ಕೈಗಳಿಂದ ನಮ್ಮ ಪವಿತ್ರವಾದ ಪಾದಗಳನ್ನು ಮುಟ್ಟಿ ಅಪವಿತ್ರ ಮಾಡ್ತೀಯ. ದೂರ ಸರಿ ಆಸೆ. ಬಲರಾಮ್, ಪ್ರದೀಪ್, ಯಾಕ್ರೋ ಏನಾತು? ಯಾಕಳಾತ್ರಿ? ಏನಾಗಿದೆ ನಿಮಗೆ? ನೀವೆಲ್ಲ ಯಾಕೆ ಅಳ್ತಾ ಇದ್ರ? ನನ್ನ ಅಕ್ಕ ಏಕೆ ನೆಲದ ಮೇಲೆ ಮಲಗಿಕೊಂಡಿದ್ದಾಳೆ? ಬಂದ್ರಪ್ಪ ಬರು, ಗರ್ಭವತಿ ಆದಲ್ಲಿ ಮಕ್ಕಳ ಕೊಂದ ಹಾಕ್ಯಾಳ. ನನ್ನ ತಂಗಿಯನ್ನು ಕೊಂದಿರುವ ಅಕ್ಕ ಬಸರಿಯಾಗಿ ತವರ ಮನೆ ಸೀರೆಯನ್ನು ಉಟ್ಟುಕೊಂಡು ಶ್ರೀಮಂತ ಕಾರ್ಯ ಮಾಡಿಸಿಕೊಳ್ಬೇಕಾದ ನೀನು ಸತ್ತು ಹೋದೇನಮ್ಮ. ನನ್ನ ತಂಗಿಯನ್ನು ಕೆಲಸ ಏನ್ ಮಾಡಿದಳು? ಇವರ ತಂದೆ ಶಾಂತಗೌಡರಿಗೆ ನಾವಿಬ್ಬರು ಕೊಟ್ಟ ಮಾತು ನೀ ಉಳಿಸಿಕೊಳ್ಳಲಿಲ್ಲಲ್ಲೋ. ಮೂರ್ಖನಾಗಿ ಈ ಕೆಲಸ ಯಾಕೆ ಮಾಡಿದ್ವು ಮಾವ? ಈ ಕೆಲಸ ಯಾಕೆ ಮಾಡಿದಿ? ನನ್ನ ತಂಗಿ ಬಸರಿಯಾಗಿದ್ದು ನಿನಗಿಷ್ಟ ಇರಲಿಲ್ಲ. ಹಾಗಿದ್ದರೆ ಗರ್ಭಪಾತ ಮಾಡಿಸಬೇಕಿತ್ತು. ಅದನ್ನು ಬಿಟ್ಟು ಅದೇ ಹುಚ್ಚನಾಗಿ ನನ್ನ ತವರಿನ ಸಿರಿನ ನನ್ನ ಹೆಂಡತಿಯನ್ನು ನೋಡಿದ್ರೆ ಪಾರ್ವತಿ ಇದ್ದ ಹಾಗೆ. ನನ್ನ ಹೆಂಡತಿ ಸೀತಾ, ರಾಮನ ಹೆಂಡತಿ ಸೀತಾ ಇದ್ದಾಗೆ ಅಂತ ಹೇಳ್ತಾ ಇದ್ದ ನೀನು. ನಿನಗೇಕೆ ಪಾವ? ನಿನಗೇಕೆ ಮಾತಾಡಬೇಕೆಂತ ವಿಚಾರ? ಈ ನಮ್ಮ ಶಾಂತಗೌಡರ ಮನೆತನವನ್ನೇ ಹಾಳು ಮಾಡಿಬಿಟ್ಟೆಯಲ್ಲ. ಅಷ್ಟೇ ಅಲ್ಲ, ನಮ್ಮ ಮಾಲೀಕ ಅವರ ವಂಶವನ್ನೇ ಕತ್ತರಿಸಿ ಹಾಕಿಬಿಟ್ಟೆ. ದುಃಖವಾಗಿದೆ ಸವಿತಕ್ಕ.